ಏನು ಕಾಣಿಸ್ತಿಲ್ಲ ಅಲ್ಲ ರಾಧಾ? ದಿವ್ಯ ದೃಷ್ಟಿ ಇದೆ ಮೇಡಮ್. ಹೌದಾ? ಅಯ್ಯಪ್ಪ, ನಿಮ್ಮ ದಿವ್ಯ ದೃಷ್ಟಿಯಿಂದ ಖಂಡಿತ ಗೆಸ್ ಮಾಡಬಾರ್ದು. ನನಗೆ ಇಷ್ಟೊಂದು ಭಯಾನಕ ತರಕಾರಿ ಹಂಗಲ್ಲ, ಬಟ್ ಈ ತರದ್ನ ನೀವು ತಗೊಂಬಂದಿರೋದು ಹಿಂಗೆ ಅಂತ ನನಗೆ ಬೇರೆ ಬೇರೆ ಕಂಟ್ರಿಯಿಂದ ತರಿಸಿದ್ದೀನಿ. ಎಷ್ಟು ದಿವಸ ಬದುಕಿರುತ್ತೆ? ಹಣ್ಣು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ರೆ ಇರುತ್ತೆ. ಈಗ ಅವ್ರಿಗೆ ಓಕೆ ಕೊಡಿ. ಎಷ್ಟು ತರಕಾರಿ ಹೆಚ್ಚಿರಲ್ಲ ನೀವು. ಮೈ ಮೇಲೆ ಹತ್ಬಿಡುತ್ತೆ, ಹುಷಾರು. ಸತ್ತೋಗಿದೆ ಅದು. ಅದೊಂದ್ಸಲ ಮುಟ್ಟಿ ಕೈ ಹಿಡಿರಿ. ಸತ್ತಿದೆ. ಕರೆಕ್ಟ್. ಅಲ್ಲ, ಯಾವ್ದು ಹೇಳ್ತಾ ಈ ಇಲ್ಲ. ಸತ್ತಿರ ಇಷ್ಟೊಂದು ಐಟಮ್ ಎಲ್ಲಿ ಸಿಗ್ತೀನಿ? ಅದು ಸತ್ತಿಲ್ಲ, ಜೀವ ಇದೆ. ಅದು ಎಲ್ಲಿ ಸ್ವಲ್ಪ ಜೀವ ಇದೆ? ಅನ್ಕಾನ್ಶಿಯಸ್ ಆಗಿದೆ. ಜೀವ ತರಕಾರಿನೇ ತಾನೇ. ಮೇಡಮ್, ಇದು ಎಲ್ಲಾ ಹೆಣ್ಮಕ್ಳಿಗೂ ಅಡಿಗೆ ಮನೇಲಿ ಫೇವ್ರೇಟ್ ಅಲ್ವಾ ಇದು? ಕರೆಕ್ಟ್. ಎಲ್ಲಾ ಹೆಣ್ಮಕ್ಳಿಗೆ ನೋಡಿ, ಎಲ್ಲಾ ಹೆಣ್ಮಕ್ಳಿಗೂ ಅಡಿಗೆ ಮನೇಲಿ ಫೇವ್ರೇಟ್. ಮೇಡಮ್, ಇದು ಸುಮ್ಮನೆ ತಮಾಷೆ ಮಾಡಬೇಡಿ, ಆಟ ಆಡಬೇಡಿ, ಇಲ್ಲಿ ಟೈಮ್ ಇಲ್ಲ, ತೊಳಿ. ಒಂದು ನಿಮಿಷ ಇರಿ. ಸ್ವಲ್ಪ ಅನ್ಕಾನ್ಶಿಯಸ್ ಆಗಿರುವಂತಹ ಇನ್ಸೆಕ್ಟ್ಸ್. ಸೂಪರ್. ಆಕ್ಚುಲಿ ನೀವು ರಿಯಲ್ ಲೈಫ್ ಅಲ್ಲಿ ಲಾಯರ್, ಇವ್ರು ರಿಯಲ್ ಲೈಫ್ ಅಲ್ಲಿ ಲಾಯರ್. ಅವಾಗಿಂದ ಝೀನ ಯಾಕೆ ಪ್ರಮೋಟ್ ಮಾಡೋದು? ನಮ್ ಕಲರ್ಸ್ ಕನ್ನಡ ಭಾರ್ಗವಿಯ. ನಾನು ಈ ಆಟಕ್ಕಿಲ್ಲ, ನಾನು ಈ ಆಟಕ್ಕಿಲ್ಲ. ಅಂದ್ರೆ ಎಷ್ಟು ಇದಿದೆ ನೋಡಿ, ಲಾಯರ್ ಎಲ್ಲೋ ಒಂಥರ ಅಲ್ವಾ? ಇದೆಲ್ಲ ಡಾಟ್ ಅನ್ನು ಕನೆಕ್ಟ್ ಮಾಡಿದಾಗ ಒಂದು ಆ ಪ್ರೊಫೆಷನ್ ನೀವು ರೀಲ್ ಆಗಿ ಮಾಡ್ತಾ ಇರೋದು, ಅವರು ರಿಯಲ್ ಲೈಫಲ್ಲಿ. ಸೊ ಹೆಂಗ್ ಅನಿಸ್ತಾ ಇದೆ ಹೇಳಿ ರಾಧಾ? ಈಗ ಕಂಪ್ಲೀಟ್ ಆಗಿ ನಾನು ಇಲ್ಲಿವರೆಗೂ ಮಾಡಿರೋ ಪ್ರಾಜೆಕ್ಟ್ಸ್ಗಳಿಗೆ ಕಂಪ್ಲೀಟ್ ಆಗಿ ಕಾಂಟ್ರಾಸ್ಟ್ ಅದು ಇದು ಭಾರ್ಗವಿಯಲ್ಲಿ. ಅಂದ್ರೆ ಫುಲ್ ರಗಡ್ ಕ್ಯಾರೆಕ್ಟರ್. ಹೌದು, ನೀವು ಮಾತೇ ಆಡಲ್ಲ, ಅಲ್ಲಿ ಫುಲ್ ಮಾತಾಡ್ತಾನೆ ಇರಬೇಕು. ಫೈಟ್ ಎಲ್ಲ ಇದೆ. ಹೌದು, ಭಾರಿ ಫೈಟ್ ಆದ್ಮೇಲೆ ಇವ್ರು ಹಿಡ್ಕೊಬೇಕು ಇಬ್ರು. ಫೈಟ್ ಆದ್ಮೇಲೆ, ಯಾಕಂದ್ರೆ ಬೆಳಿಗ್ಗೆ ತಿಂಡಿ ತಿಂದಿರಲ್ಲ, ಹಿಡ್ಕೊಬೇಕು, ತಲೆ ಸುತ್ತಾ ಇರುತ್ತೆ. ಅವ್ರ ಅಮ್ಮ ಅದೇ ಟೆನ್ಷನ್ ಹಿಡ್ಕೊಂಡು. ಅಲ್ಲ, ಸತ್ಯ ಹೇಳ್ಬೇಕು ಅನ್ನೋದು ಅವರ ನಿಮ್ ಚಾನೆಲ್ ನ ಮೇನ್ ಅಜೆಂಡಾ ಅಲ್ಲ? ಇಲ್ಲಿ ಇಂಟರ್ವ್ಯೂ ಆಗ್ತಿಲ್ಲ, ನನ್ನ ಕಾಲು ಹಿಡಿಯೋ ಶೋ ಆಗ್ತಿದೆ. ಓಕೆ, ಈಗ ಕಾಲೆಳಿಯೋದು ಅಂತ ಬಂದಾಗ ಅವ್ರು ಸೈಲೆಂಟ್. ಈ 3 ಜನ ಹುಡುಗರು ನೀವೇ ಹೇಳಿದ್ರಿ, ಅಂದ್ರೆ ಲೋಫರ್ಸ್ ತರ ಇರ್ತಾರೆ ಅಂತ ಕ್ಯಾರೆಕ್ಟರ್ ಅಲ್ಲಿ. ಸೊ ರಾಧಂಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ಆಫ್ ದಿ ಸ್ಕ್ರೀನ್? ಆಫ್ ಸ್ಕ್ರೀನ್ ಯಾರು ನನಗೆ ಕಾಟ ಕೊಟ್ಟಿಲ್ಲ, ಯಾರು ಕಾಟ ಕೊಟ್ಟಿಲ್ಲ. ಎಲ್ರು ಚೆನ್ನಾಗಿ ಆಟ ಆಡ್ಕೊಂಡ್ ಮಾಡಿದ್ದು ಈ ಸಿನಿಮಾ. ಅಂದ್ರೆ ಸಿನಿಮಾಗೆ ಮಾಡ್ತಿದೀವಿ ಅಂತಾನೆ ಅನ್ಸ್ತಿರ್ಲಿಲ್ಲ. ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ಲೈಟಿಂಗ್ಸ್ ಆಗ್ತಿದ್ರೆ ಎಲ್ಲಾರು ಆರಾಮಾಗಿ ತಿನ್ಕೊಂಡು ಮಾಡ್ಕೊಂಡು. ಅಂದ್ರೆ ನಾವಿದ್ವಿ, ಆರ್ಟಿಸ್ಟ್ ಗಳಿದ್ವಿ, ಇವ್ರಿಗೆ ಟೆಕ್ನಿಷಿಯನ್ಸ್ಗೆ, ಸರ್ಗೆ, ಇವ್ರಿಗೆಲ್ಲ ಸ್ವಲ್ಪ ತೊಂದರೆ. ಅಂದ್ರೆ ಇವ್ರದೇ ಒಂದು ರಿದಮ್ ಮೇಡಮ್. ಸೀರಿಯಲ್ ಮಾಡ್ಕೊಂಡ್ಬಂದು ಒಂದಷ್ಟು ಅವ್ರದ್ದೇ ಒಂದು ಎಕ್ಸ್ಪ್ರೆಷನ್ಸ್ಗಳಿತ್ತು. ನನ್ಗೆ ಅದು ಬೇಡ ಇತ್ತು, ನನಗೆ ತುಂಬಾ ಸಟಲ್ ಇಡ್ಬೇಕಿತ್ತು. ನನಗೆ ಇಷ್ಟು ಮಾಡಿದ್ರೆ ಇಷ್ಟು ಕಾಣೋ ತರದ್ದು ಸೀರಿಯಲ್ ಗೊತ್ತಿರುತ್ತಲ್ಲ. ಅಂದ್ರೆ ಸೀರಿಯಲ್ಸ್ ಅಂತ ಬಂದಾಗ ಚಿಕ್ಕ ಸ್ಕ್ರೀನ್ ಇರುತ್ತೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಈ ರಂಗಭೂಮಿ ಅದು ಸ್ಟೇಜ್ ಮೇಲೆ ಮಾಡೋದು ಅದು ಬೇರೆ ತರ ಆಗುತ್ತೆ, ಇಲ್ಲಿ ಸೀರಿಯಲ್ ಅಂದಾಗ್ಲಿ ಬೇರೆ ತರ ಆಗುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ತುಂಬಾ ನ್ಯಾಚುರಲ್ ಆಗಿ, ತುಂಬಾ ಸೆಟಲ್ಡ್ ಆಗಿ ಬೇಕಾಗಿರುತ್ತೆ. ಅದು ನನಗೆ ನನ್ನ 2ನೇ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಐಡಿಯಾ ಇತ್ತು, ಓಕೆ ಇಷ್ಟು ಮಾಡಬಾರ್ದು, ಕಮ್ಮಿ ಮಾಡಬೇಕು ಅಂತ. 3rd ಸಿನಿಮಾ ಇದು ನನ್ನ ಅಪಾಯ ವಿದೇಚರಿಕೆ. ಇಲ್ಲಿಗೆ ಬಂದಾಗ ಇವರು ಕೂಡ ಅದನ್ನೇ ಕೇಳಿದ್ದು. ಆ್ಯಂಡ್ ಇವ್ರು ಹೇಳಿದ ತಕ್ಷಣ ಅದನ್ನು ಗ್ರಾಸ್ಪ್ ಮಾಡ್ಕೊಳ್ತಾ ಇದ್ದೆ. ಸೊ ಅಲ್ಲಿಗೆ ನಂಗೆ ಸ್ವಲ್ಪ ಈಸಿ ಆಯಿತು. ಹೌದು, ನನ್ನ ಬೇರೆನೇ ಫಾರ್ಮ್ಯಾಟ್ ಇತ್ತು, ಆ್ಯಕ್ಟಿಂಗ್ ಫಾರ್ಮ್ಯಾಟೇ ಬೇರೆ ಇತ್ತು. ಬಟ್ ಅದನ್ನ ಹೇಳಬೇಕು, ಎಲ್ಲಾರ್ದು ಕ್ಯಾರೆಕ್ಟರ್ಸ್ ಏನು ಕೂರಿಸ್ಬೇಕು. ಸೊ ನಮ್ಮ ಡೈರೆಕ್ಟರ್ಗೆ ಭಾಳ ಒಳ್ಳೆ ಐಡಿಯಾ ಇತ್ತು. ಅಂದರೆ ನಮ್ಮ ಕ್ಯಾರೆಕ್ಟರ್ಸ್ ಹೀಗೆ ಇರಬೇಕು, ನನ್ನ ಕ್ಯಾರೆಕ್ಟರ್ಸ್ ಇದು ಹೀಗೆ ಬಿಹೇವ್ ಮಾಡಬೇಕು, ಇದು ಹೀಗೆ ಕಾಣಬೇಕು ಅನ್ನೋಂಥ ಭಾಳ ಕ್ಲಿಯರ್ ಮೈಂಡ್ಸೆಟ್ ಇತ್ತು ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಬಗ್ಗೆ. ಸೊ ಹಾಗಾಗಿ ಅವರು ಆಡಿಷನ್ ಕೂಡ ಗಂಟೆಗಟ್ಟಲು ಮಾಡೋರು, 7-8 hours ಆಡಿಷನ್. ಅಂದರೆ ಹಂಗಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನನ್ನ ಆಡಿಷನ್ನೇ 5-6 ಗಂಟೆ ಮೇಲೆ ಮಾಡಿದ್ದಾರೆ. ಫಸ್ಟ್ ಆಡಿಷನ್ ಇವ್ರದ್ದು 7-8 ಗಂಟೆ ಮಾಡಿದ್ದಾರೆ. ಆಡಿಷನ್ಸ್ ನನ್ನ ಇಡೀ ಲೈಫ್ ಟೈಮಲ್ಲಿ ನಾನು ಒಂದು ಈ ತರ ಆಡಿಷನ್ಸ್ ನಾನು ಎಲ್ಲೂ ನೋಡೇ ಇಲ್ಲ. ಅದನ್ನ ಹೇಳ್ಬಿಟ್ಟು ಇಲ್ಲ ಹೊಗಳ್ತಾ ಇದ್ದೀನಿ. ಅಂದ್ರೆ ನಾನು ಬಂದು ಕೂತು 5 hour ಆದ್ಮೇಲೆ ನಂದು ಆಡಿಷನ್ಸ್ ಆಗಿದ್ದು. ಈಗ ಮಿಥುನ್ ಈಗ ಅವರು ಅಲ್ಲಲ್ಲ, ಒಂದ್ ನಿಮಿಷ, ಅವ್ರಿಗೆ ಅವ್ರು ಹೆಂಗ್ ಆಡಿಷನ್ಸ್ ತಗೋತಿದ್ರು ಅಂತ ನಿಮ್ಗೆ
ಒಂದು ಝಲಕ್ ತೋರ್ಸೋಣ ಹಾ ತೋರಿಸಿ ಆಯ್ತಾ? ಒಂದು ಕೆಲಸ ಮಾಡೋಣ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಈಗ ನೀವು ಒಂದು ಸ್ವಲ್ಪ ಪಾಸ್ ಆಗಬೇಕು. ಓಕೆ, ನಿಮ್ದು ಬೇರೆ ಏನು ಎಕ್ಸ್ಪ್ರೆಷನ್ ಇಲ್ಲ. ಓಕೆ, ಸೊ ಇವಾಗ ನೀವು ಹಾಯ್ ಹೇಳ್ಬೇಕಷ್ಟೇ, ಹಾಯ್ ಹೇಳ್ಬೇಕಷ್ಟೇ ನಮಗೆ. ಈಗ ನಾನು ಯಾರು ಅಂತ ಹೇಳ್ತೀನಿ, ನನಗೆ ನೀವು ಹೇಗೆ ಹಾಯ್ ಹೇಳ್ತೀರಾ ಅಂತ. ಓಕೆ ಓಕೆ ಓಕೆ, ನಾನು ಈಗ ನಿಮ್ಮ ಅಪ್ಪ ಹಾಯ್. ಹಾಯ್ ಅಪ್ಪ. ಅಮ್ಮ ಹಾಯ್. ಹಾಯ್ ಅಮ್ಮ. ಪಕ್ಕದ ಮನೆ ಹುಡುಗ ಹಾಯ್. ಹಾಯ್. ನಿಮ್ಮದು ಕೊಲೀಗ್ ಹಾಯ್. ಏ ಹಾಯ್. ನಿಮ್ಮ ಬಾಯ್ ಫ್ರೆಂಡ್ ಹಾಯ್. ಹಾಯ್. ಓಕೆ, ನಿಮ್ಮ ಹಸ್ಬೆಂಡ್ ಹಾಯ್. ಹಾಯ್. ನಿಮ್ಮ ಎಕ್ಸ್ ಹಾಯ್. ಹಾಯ್. ಎಕ್ಸ್ಗೆ ಹಸ್ಬೆಂಡಿಗೆ ಹಂಗೆ ಹಿಂಗೆ ತುಂಬಾ ದಿವಸ ಆಗಿರ್ತಲ್ಲ ನೋಡಿ. ಓಕೆ, ಯಾರೋ ಒಬ್ಬ ಎನಿಮಿ ನಿಮಗೆ ಇಷ್ಟನೇ ಇಲ್ಲ ಹಾಯ್. ಹಾಯ್. ಯಾರೋ ಬ್ಯಾಕ್ ಸ್ಟ್ಯಾಬರ್ ಹಾಯ್. ಹಾಯ್. ಅಂದ್ರೆ ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇದು ಹಿಂಗೆ ಅಂತ, ಇದು ಹೀಗೆ, ಇದು ಹೆಂಗ್ ಹೋಗುತ್ತೆ ಅಂತ. ಅಂದ್ರೆ ನಿಮ್ಮ ಮೈಂಡ್ ಸೆಟ್, ನಿಮ್ಮ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅನ್ನೋಂಥದ್ದು ಒಂದಾದ್ರೆ. ಇನ್ನೊಂದೀಗ ನಿಮ್ ಕಂಪ್ಲೀಟ್ ನೀವು ಪಾಸ್, ನಿಮ್ಮ ಮುಖ ಮಾತ್ರ ಇರಬೇಕು, ಇಷ್ಟು ಮಾತ್ರ. ಇದು ಡೆಡ್, ಯುವರ್ ಬಾಡಿ ಇಸ್ ಡೆಡ್, ಇಷ್ಟು ಮಾತ್ರ ಎಕ್ಸ್ಪ್ರೆಸಿವ್ ಆಗಿರ್ಬೇಕು. ಓಕೆ, ಈಗ ಇಲ್ಲಿದ್ದೀರಾ, ಇದೊಂದು ಚಿಕ್ಕ ಒಂದು ಜಿರ್ಲೆ ನಿಮ್ಮ ಹತ್ರ ಬರ್ತಾ ಇದೆ. ಬಾಡಿ ಓಕೆ, ಓಕೆ. ಈಗ ಒಂದು ಹಲ್ಲಿ ಲಿಸರ್ಡ್ ಬರ್ತಾ ಇದೆ ನಿಮ್ಮ ಹತ್ರ. ಹಲ್ಲಿ 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 ಹಲ್ಲಿ. ಈಗ ಒಂದು ಹಾವು, ಕಾಳಿಂಗ ಸರ್ಪ. ಜಿರಳೆ ಹಾವು ಯಾವ್ದು ಡಿಫ್ರೆನ್ಸ್ ಇಲ್ವಾ? ಜಿರಳೆಗೆ ಹಾವುಗಿಂತ ಜಿರಳೆ ಭಯ. ಜಿರಳೆನೇ ಭಯ. ಹೌದಾ? ಹಾಗಾದ್ರೆ ಒಳ್ಳೆ ಇವ್ರನ್ನ ಹಾಕೊಂಡು ಏನೋ ಸಿನಿಮಾ ಮಾಡೋಣ ನಮ್ಗ. ಸಿನಿಮಾದಲ್ಲಿ ಜಿರ್ಲೆ ದೆವ್ವ, ಜಿರ್ಲೆ ಸತ್ತೋಗ್ ದೆವ್ವ ಆಗಿರುತ್ತೆ, ಇವ್ರನ್ನ ಕಾಣ ಈಗ ತರ. ಇಲ್ಲ, ಜಿಲ್ಲೆ ಅದ್ ನೋಡಕ್ಕೂ ಒಂಥರ ಇರುತ್ತಪ್ಪ. ನಂಗೆ ಜಿಲ್ಲೆ ಸ್ವಲ್ಪ ಭಯನೇ. ಅಲ್ಲ, ಜಿರಳೆ ಅಂದಾಗ ಬಾಡಿ ಫುಲ್ ಏನು ನಿಲ್ಲ ಆಗಿರುತ್ತೆ ಅನ್ನೋದು ಮರ್ತ್ಬಿಟ್ಟಿದ್ದೆ. ಬರೀ ಅಂದ್ರೆ ಈಗ ನಾನು ಹೇಳಿದ್ದು ಗೊತ್ತಾಯ್ತು. ಅಂದ್ರೆ ಈ ದಿಸ್ ಕೈಂಡ್ ಆಫ್ ಆಡಿಷನ್ಸ್ ಅಂದ್ರೆ ಇದು ನಾನು ಸುಮ್ಮನೆ ಹೇಳ್ತಾ ಇರೋದು, ಅಂದ್ರೆ ವೆರಿ ಬೇಸಿಕ್ ಹೇಳ್ತಾ ಇರೋದು. ಈ ತರದ ಎಷ್ಟೋ ಕೈಂಡ್ ಆಫ್ ಆಡಿಷನ್ಸು. ಮತ್ತೆ ಅವರು ಮೇಜರ್ ಇನ್ನೊಂದು ಏನು ಯೋಚನೆ ಮಾಡ್ತಿದ್ರು ಅಂದ್ರೆ ಆಡಿಷನ್ಲಿ ಮಾತಾಡಿ ಏನ್ ನಿಮ್ಮ ಪರ್ಸನಲ್ ಮೈಂಡ್ ಸೆಟ್ ಅನ್ನೋದನ್ನ ನೋಡ್ತಾ ಇದ್ರು. ಅಂದ್ರೆ ನೀವು ಪೇಷನ್ಸ್ ಅಲ್ಲಿ ಸಿನಿಮಾ ಆಗೋರಿಗೂ ಇರೋರ, ಅಥವಾ ನೀವು ಅದ್ರ ಮಧ್ಯದಲ್ಲಿ ಪ್ಯಾನಿಕ್ ಆಗೋರ, ನಿಮ್ಮ ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಇದೆ, ವಿಲ್ ಎಷ್ಟು ಸ್ಟ್ರಾಂಗ್ ಇದೆ ಕ್ಯಾರೆಕ್ಟರ್ಗೆ ಅನ್ನೋಂಥದ್ದನ್ನೆಲ್ಲದನ್ನು ಮಾತಾಡ್ತಾ ಅಬ್ಸರ್ವ್ ಮಾಡ್ತಿದ್ರು. ಅಂದರೆ ಒಬ್ಬ ಡೈರೆಕ್ಟರ್ಗೆ ತುಂಬ ಬೇಕಿರೋಂಥ ಒಂದು ವಿಷನ್. ಯಾಕಂದರೆ ತನ್ನ ಇಡೀ ತಂಡನ ಸಿನಿಮಾ ಮುಗಿಯೋವರೆಗೂ ಒಂದು 2-3 ವರ್ಷದ ಜರ್ನಿಲಿ ತೊಗೊಂಡು ಹೋಗ್ಬೇಕು ಅಂದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಅವತ್ತೇ ಯೋಚನೆ ಮಾಡಿದರು. ಆ ಯೋಚನೆನೇ ಇವತ್ತು ಅಪಾಯದ ಎಚ್ಚರಿಕೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿರುವಂಥದ್ದು. ಈಗೇನು ನೀವು ನೋಡಿದಿರ ಕಂಟೆಂಟ್ಸ್ ಎಲ್ಲ, ಸೊ ಅಷ್ಟು ನೀಟಾಗಿ ಆ ಕ್ಯಾರೆಕ್ಟರ್ಸ್ ಕೂತಿರೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಡೈರೆಕ್ಟರ್ದಿದೆ. ನೋಡಿ, ಇದನ್ನೆಲ್ಲ ಕೇಳಿದಾಗ ನನಗೆ ಏನೋ ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ. ಇದು ನೋಡಿ ಎಷ್ಟು ವರ್ಷಗಳಿಂದ ಅದೊಂದು ತಪಸ್ ಥರ ಕಾಣಿಸ್ತಾ ಇದೆ ನನಗೆ. 8 ವರ್ಷದಿಂದ ಆ ಸ್ಕ್ರಿಪ್ಟ್ ವರ್ಕ್ ಮಾಡಿ, ಆಡಿಷನ್ನು ಇಷ್ಟು ಗಂಟೆಗಟ್ಟಲೆ ಮಾಡಿ, ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಷ್ಟೇ ಹಿಂಗೆ ಆಗಬೇಕು ಆ ಒಂದು ವಿಷನ್ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗೋದು. ಅದು ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ಮೇಡಮ್, ನಿಮ್ಮನ್ನ ಟಿವಿಲಿ ನೋಡಿದಾಗ ಶುರು ಮಾಡಿದ ಪ್ರಾಜೆಕ್ಟು ಇವತ್ತು ಎದುರುಗಡೆ ನೋಡೋರಿಗೆ ಬಂದ್ಬಿಟ್ಟಿದೆ. ಆ್ಯಂಕರ್, ನೀವೇ ಆ್ಯಂಕರ್ ಆಗಿ ನಮ್ಮ ಆ್ಯಂಕರ್ ಮಾಡೋ ತನಕನೂ ಅಷ್ಟು ಕೆಲಸ, ಅಂದರೆ ಅಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿರೋಂಥ ಪ್ರಾಜೆಕ್ಟು. ಆ್ಯಂಡ್ ನಮ್ಮ ಆರ್ಟಿಸ್ಟ್ಗಳ ಸಪೋರ್ಟ್ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ಮಂಜುನಾಥ್ ವಿಜಿ ಸರ್ ಆ್ಯಂಡ್ ಪೂರ್ಣಿಮಾ ಎಂ ಗೌಡ ಅವರು. ಅಂದರೆ ನನ್ನ ಪ್ರೀವಿಯಸ್ ಸಿನಿಮಾ, ನಾನು ಕೋ ಡೈರೆಕ್ಟರ್ ವರ್ಕ್ ಮಾಡಿರೋ ಸಿನಿಮಾ ಕದ್ದು ಮುಚ್ಚಿ ಅನ್ನೋ ಸಿನಿಮಾ ನಿರ್ಮಾಣ ಮಾಡ್ತಾರೆ ಯಶಸ್ವಿನಿ ಕ್ರಿಯೇಷನ್ಸ್ ಸಂಸ್ಥೆ ಮೂಲಕ. ಸೊ ಅಲ್ಲಿ ನಾನು ಕೋ ಡೈರೆಕ್ಟ್ರು, ರೈಟ್ರು, ಆ್ಯಕ್ಟ್ರು. ಓಕೆನಾ, ಅಲ್ಲಿ ನನ್ನ ಗುರುತಿಸಿದವರು. ಅಂದರೆ ಓಕೆ, ಇವ್ನಿಗೆ ಏನೋ ಸ್ಟಫ್ ಇದೆ ಮಾಡ್ತಾನೆ ಅಂತೇಳಿ ನಂಬಿ ಒಂದು ತುಂಬ ಸಣ್ಣ ಸ್ಕೇಲಲ್ಲಿ ಸ್ಟಾರ್ಟ್ ಆಗಿದ್ದು. ಆ ಸಿನಿಮಾದ ರಿಸಲ್ಟು ಸ್ವಲ್ಪ ಹಂಗಾದರೂ ಕೂಡ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಇವತ್ತಿಗೆ ಪ್ರೊಡ್ಯೂಸರ್ಗೆ
ತುಂಬ ದೊಡ್ಡ ಟಾಸ್ಕು. ಇವತ್ತಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ಮೇಡಮ್. ಸೊ ಹಾಗಾಗಿನೂ ಸಹ ಅವ್ರು ನನಗೆ ನನ್ನ ನಂಬಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಕತೆ ಕೇಳ್ತಾರೆ. ಕಂಪ್ಲೀಟ್ಲಿ ಕಂಟೆಂಟ್ ಅಂತ ಹೋಗ್ತೀನಿ ನಾನು ಯಾವುದೇ ರೀತಿ ಇದು ಬ್ಯಾಗೇಜ್ ಇಟ್ಕೊಂಡು ಅವ್ರಿಗೆ ಮಾಡಬೇಕು ಇವ್ರಿಗೆ ಮಾಡಬೇಕು ನಾನು ಕಾಣಿಸ್ಕೊಳ್ಬೇಕು ಡೈರೆಕ್ಟ್ರಿಗೆ ಒಂದು ಹೈಲೈಟ್ ಸಿಗಬೇಕು ಆ ಥರ ಅಲ್ಲ. ನನ್ನ ಕಂಟೆಂಟ್ ಮಾತ್ರ ನಾನು ನಂಬ್ಕೊಂಡು ಹೊಸಬರ್ನ ಇಟ್ಕೊಂಡು ಹೋದಾಗ ಇವತ್ತು ಹೊಸಬರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇವತ್ತು ಇವ್ರು ಅಣ್ಣಯ್ಯ, ಇವತ್ತು ಇವರು ಭಾರ್ಗವಿ LLB, ಇವತ್ತಿಗೆ ಆಯ್ತಾ ಇವ್ರನ್ನ ನಾನು ಯಾವತ್ತು ಹಾಕೊಳ್ತೀನಿ ಅವತ್ತು ಅವರು ಅವತ್ತಿನ ಇದಕ್ಕೆ ಅವರು ಏನು ತುಂಬ ದೊಡ್ಡ ಫೇಸ್ ವ್ಯಾಲ್ಯೂ ಅಲ್ಲ. ಇವತ್ತು ಕೆಳಗಡೆ ಹೋದ್ರೆ 100 ಜನ ಅವ್ರ ಸೆಲ್ಫಿ ತಗೊಳ್ತಾರೆ, ಬಟ್ ಅವತ್ತಿಗೆ ಅಲ್ಲ. ಅವತ್ತಿಗೆ ಯಾರು ಇನ್ವೆಸ್ಟ್ ಮಾಡೋ ಪರಿಸ್ಥಿತಿ ಇಲ್ದಿದ್ದಾಗ ನಾನು ಅವ್ರನ್ನ ಇವರೇ ಸರ್ ನನ್ನ ಆರ್ಟಿಸ್ಟು ಅಂತ ಹೇಳಿದಾಗ ನನಗೆ ತುಂಬ ಒಂದಷ್ಟು ವಿರೋಧಗಳು ಬರ್ತವೆ ಬೇರೆ ಬೇರೆ ಕಡೆಯಿಂದ. ಯಾಕೆ ಸರ್ ದೊಡ್ಡವ್ರ ಹತ್ರ ಹೋಗ್ಬೋದಲ್ಲ, ನಿಮಗೂ ಒಂದು ದೊಡ್ಡ ಇದು ನಿಮ್ಮ ಸ್ಕೇಲು ಚೆನ್ನಾಗಿರುತ್ತೆ, ದೊಡ್ಡವ್ರ ಹತ್ರ ಹೋಗ್ಬೋದಲ್ಲ, ಒಳ್ಳೆ ಕತೆ ಬರ್ತಿದ್ರು ಯಾಕೆ ಮಾಡ್ಬಾರ್ದು ಅಂತ ಅಂದಾಗ ನನ್ನ ಹುಡುಗರು ನನಗೆ ಯಾವತ್ತು ಇವರೇ ನನ್ನ ಪಾತ್ರಗಳು ಅಂತ ಕಾಣಿಸ್ಕೊಂಡಾಗ ನಾನು ಯಾವುದೇ ರೀತಿಯಿಂದ ಪ್ಯಾನಿಕ್ ಆಗಲ್ಲ. ಆ್ಯಂಡ್ ಅದು ನನ್ನ ಥಾಟ್ಗೆ ನಾನು ಸ್ಟಿಕ್ ಆದಾಗ ಪ್ರೊಡ್ಯೂಸರ್ ನನಗೆ ಸಾಥ್ ಕೊಟ್ಟು ಈ ಸಿನಿಮಾ ಮೇಲೆ ಅವ್ರು ಇನ್ವೆಸ್ಟ್ ಮಾಡಿ ಅದನ್ನು ಇವತ್ತು ಇಲ್ಲಿವರೆಗೂ ತಂದು ನಿಂತಿದೆ. ರಿಲೀಸ್ ಟೈಮ್ ಅಲ್ಲಿ ಎಷ್ಟು ಪ್ಲಸ್ ಆಗಿದೆ. ಈಗ ಅವರಿಬ್ರಿಗೆ ಅವ್ರದೇ ಫ್ಯಾನ್ ಫಾಲೋವಿಂಗ್ ಇದೆ, ಅದೆಲ್ಲ ಯೂನಿವರ್ಸ್ ಸಪೋರ್ಟ್ ಮಾಡಿದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅದು ಅಪಾಯವಿದೆ ಎಚ್ಚರಿಕೆಗಂತೂ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಸೊ ತುಂಬಾ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಇಂದ ಪ್ರತಿಯೊಂದನ್ನು ಕೂಡ ಮಾಡ್ಕೊಂಡು ಬಂದಿದ್ರೆ ಇವಾಗ ಅಪಾಯವಿದೆ ಎಚ್ಚರಿಕೆ ರೆಡಿ ಆಗಿದೆ 28th ರಿಲೀಸ್ ಆಗೋದಕ್ಕೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಜಾನ್ವಿ ಚಾನೆಲ್ ಮೂಲಕ ನಮ್ಮ ವೀಕ್ಷಕರಿಗೆ? ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಅದು ಇಂಡಸ್ಟ್ರಿಗೆ ಪ್ಲಸ್ಸು. ಒಂದು ಇಂಡಸ್ಟ್ರಿಗೆ ಪ್ಲಸ್ ಆದರೆ ಒಂದು 400 ಜನ ಊಟ ಮಾಡ್ತಾರೆ ಮೇಡಮ್. ನಾವು 400 ಜನ ಊಟ ಮಾಡಲಿ ಅಂತ ಸಿನಿಮಾ ಮಾಡಲ್ಲ. ಪ್ರಾಕ್ಟಿಕಲಾಗಿ ಹೇಳಬೇಕಂದ್ರೆ ನನ್ನ ಕಂಟೆಂಟು ನನ್ನ ಸಿನಿಮಾ ಗೆಲ್ಲಬೇಕು. ನಾವು ಹೆಸರು ಮಾಡೋಕ್ಕೆ ಬಂದಿರ್ತೀವಲ್ಲ ಆಬ್ವಿಯಸ್ಲಿ ಅದೇ ಗೆಲ್ಲಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಈ ನಮ್ಮ ಭಾಷೆ ನಮ್ಮ ಮಣ್ಣು ಕಂಪ್ಲೀಟ್ಲಿ ಒಂದು ಅಪಾಯವಿದೆ ಎಚ್ಚರಿಕೆ ಅಂತ ಕನ್ನಡ ಸಿನಿಮಾದ ಕನ್ನಡ ಟೈಟ್ಲು ಆಯಿತಾ. ಇದು ಬಿಹೈಂಡ್ ದ ಸೀನ್ ಆದರೆ ಒಂದು ಅದ್ಭುತವಾದ ಸಸ್ಪೆನ್ಸ್ ಅಡ್ವೆಂಚರ್ ಹಾರರ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದೀನಿ. ಓಕೆನಾ. 3 ಜನ ಹುಡುಗರು ಲೈಫಲ್ಲಿ ಜವಾಬ್ದಾರಿನೇ ಇರಲ್ಲ, ಇಂಥದ್ದೊಂದು ಗೋಲ್ ಇರಲ್ಲ ಅಂಥ ಹುಡುಗರ ಲೈಫು ತುಂಬ ಅಧ್ವಾನ ಆಗ್ತಿರುವಾಗ ಅವರು ಒಂದು ಡಿಸಿಷನ್ ತಗೊಂಡು ಒಂದು ಕೆಟ್ಟ ನಿರ್ಧಾರ ತಗೊಂಡು ಅವರು ಒಂದು ಗೋಂಡಾರಣ್ಯಕ್ಕೆ ಅಂದರೆ ಒಂದು ಡೆನ್ಸ್ ಕಾಡಿಗೆ ಎಂಟ್ರಿ ಆಗ್ತಾರೆ. ಆ ಡೆನ್ಸ್ ಕಾಡಲ್ಲಿ ನಡೆಯುವಂಥ ವಿಚಿತ್ರ ವಿಲಕ್ಷಣಕಾರಿ ಘಟನೆಗಳು ಇವ್ರನ್ನ ಹೇಗೆ ಕಾಡುತ್ತೆ, ಸೊ ಇವ್ರು ಅದನ್ನು ಹೇಗೆ ಭೇದಿಸ್ತಾರೆ. ನಾನು ಹೇಳ್ದಂಗೆ ಬೆಂಕಿ ಆ ಕ್ಯಾರೆಕ್ಟರ್ ಅದು ಹೇಗೆ ಭೇದಿಸುತ್ತೆ, ಸೊ ಇದರ ಅಜೆಂಡಾ ಏನು, ಸೊ ಎಷ್ಟು ಜನರನ್ನ ಇದು ಕಾಡುತ್ತೆ, ಎಷ್ಟು ಹೆದರಿಸುತ್ತೆ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೂರುತ್ತೆ ಅಂದರೆ ಕಥೆಯಲ್ಲಿ ಅದೆಲ್ಲನೂ ಕೂಡ ತುಂಬ ಅದ್ಭುತವಾಗಿ ನಾವು ಚಿತ್ರೀಕರಿಸಿದ್ದೀವಿ. ಆದರೆ ಸ್ಕ್ರೀನ್ ಪ್ಲೇ ನಾನೇ ಬರೆದಿರೋದು, ಇವನ್ ಸಾಂಗ್ ಬರೆದಿರೋದು, ಪೆನ್ನಲ್ಲಾಗೋ ಎಲ್ಲ ಕೆಲಸಗಳನ್ನು 8 ವರ್ಷದಿಂದ ಮಾಡಿ ಅದು ಏನು ಹಿಂಡಿ ರಸನ ತೆಗೆದು ಮಾಡಿರುವಂಥದ್ದು ಅಪಾಯವಿದೆ ಎಚ್ಚರಿಕೆ. ಸೊ ತುಂಬ ಅದ್ಭುತವಾಗಿರುತ್ತೆ. ಕನ್ನಡದ ಸಿನಿಮಾಗಳು ಅಂತಂದರೆ ಈ ಕಾಡು, ಓಕೆ, ಬಂಗ್ಲೆ ಹಾರರ್ ಅಂದರೆ ಬಂಗ್ಲೆ ಅದ್ರಲ್ಲಿ ಅಲ್ಲಿ ಹೋಗಿ ಸಿಕ್ಕಾಕೊಳ್ತಾರೆ. ಆ ಥರ ಒಂದು ಕಂಪ್ಲೀಟ್ಲಿ ನೈಟಲ್ಲಿ ನಡೆಯುವಂಥ ಕಥೆ ಇದು. ಇಡೀ ಸಿನಿಮಾ ನೈಟಲ್ಲಿ ನಡೆಯುತ್ತಲ್ಲ. ಸೊ ಅದ್ರದ್ದು ಆ ಕಾಡಿನ ಆಂಬಿಯನ್ಸ್ ನಾವು ಕಟ್ಕೊಟ್ಟಿರೋದು, ಸೌಂಡ್ ಎಫೆಕ್ಟು, ಎಫೆಕ್ಟ್ಸ್ ಆಗಲಿ, VFX ಆಗಲಿ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಅದನ್ನು ಜನ ನೋಡಬೇಕು. ನೋಡಿದ್ರೆ ಅವರ ಕೂಡ 150 ರೂಪಾಯಿಗಂತೂ ಮೋಸ ಆಗಲ್ಲ. ಓಕೆನಾ. ಸೊ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಫೆಬ್ರವರಿ 28ಕ್ಕೆ ಅಪಾಯವಿದೆ ಎಚ್ಚರಿಕೆ ಚಿತ್ರನ ನೋಡಿ ಅಭಿಜಿತ್ ತೀರ್ಥಹಳ್ಳಿ ಮತ್ತು ಇಡೀ ಟೀಮ್ನ ನಮ್ಮ ವಿಕಾಸ್ ಉತ್ತಯ್ಯ, ರಾಧಾ ಭಗವತಿ, ಮಿಥುನ್ ತೀರ್ಥಹಳ್ಳಿ, ರಾಘವ್ ಕೊಡ್ಚೇದ್ರಿ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಶ್ರಮಕ್ಕೂ ಒಂದು ಪ್ರತಿಫಲ ಸಿಗುತ್ತೆ ನೀವು ನೋಡಿದ್ರೆ ಅಂತ ಈ ಚಾನಲ್ ಮೂಲಕ ಕೇಳ್ಕೊಳ್ತೀನಿ ಅಷ್ಟೇ. ಸೊ ವೆರಿ ಆಲ್ ದ ಬೆಸ್ಟ್. ಆ 8 ವರ್ಷಗಳ ತಪಸ್ಸಿಗೆ ಖಂಡಿತ ಫಲ ಸಿಗುತ್ತೆ. ಯಾಕಂದರೆ ಒಂದು ಡೆಡಿಕೇಟೆಡ್ ಆಗಿ ಮಾಡಿದಾಗ ನಮ್ಮ ಕನ್ನಡಿಗರು ಕೈಬಿಟ್ಟ ಉದಾಹರಣೆನೇ ಇಲ್ಲ. ಸೊ ನಿಮಗೆ ವೆರಿ ಆಲ್ ದ ಬೆಸ್ಟ್ ಸರ್. ಎಂಟೈರ್ ಟೀಮ್ಗೂ ಕೂಡ ಆಲ್ ದ ಬೆಸ್ಟ್. ನಮ್ಮ ಇನ್ನೊಬ್ಬ ಪೆಟ್ಟಿಗೆನ ಅವ್ರನ್ನ ಮಾತಾಡ್ಸ್ಬಿಟ್ಟು ಗಾಬ್ರಿ ಅವ್ರನ್ನ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ವೆರಿ ಆಲ್ ದ ಬೆಸ್ಟ್. ಓಕೆ, ಇವಾಗ ನಮ್ಮ ಜೊತೆಗೆ ಚಿತ್ರದಲ್ಲಿ ಸೆಕೆಂಡ್ ಲೀಡ್ ಆಗಿ ಆ್ಯಕ್ಟ್ ಮಾಡಿರುವಂತಹ ಮಿಥುನ್ ತೀರ್ಥಹಳ್ಳಿ ಅವರಿದ್ದಾರೆ. ವೆಲ್ಕಮ್ ಟು ಜಾನ್ವಿ ಚಾನೆಲ್. ಥ್ಯಾಂಕ್ ಯು. ಗಾಬ್ರಿನಾ ನೀವು ಫುಲ್ಲು? ಅಂದ್ರೆ ಆ ಗಾಬರಿ ಹಂಗೆ ಅಂದ್ರೆ ನನ್ನಲ್ಲಿ ನನ್ನಲ್ಲಿ ಒಂದು ತನನ ಡೈರೆಕ್ಟರ್ ಕಂಡಿದ್ದಾರೆ. ಅಂದ್ರೆ ಎಲ್ಲರೂ ನೋಡಿದ್ದಾರೆ. ಅಂದ್ರೆ ಡೈರೆಕ್ಟರ್ ಅಂದ್ರೆ ಮೊದಲಿಗೆ ಅವರೇ ನೋಡಿದ್ದು, ಡೈರೆಕ್ಟರ್ ನೋಡಿದ್ರು, ಅದಾದ್ಮೇಲೆ ನಾವೆಲ್ಲ ನೋಡಿದ್ವಿ. ಇನ್ನು ಇಡೀ ಕರ್ನಾಟಕ ನೋಡುತ್ತೆ. ಅಂದ್ರೆ ಗಾಬರಿ ಆಗ್ತೀರಾ ನೀವು? ಅಂದ್ರೆ ನಾನ್ ಮುಂಚೆಯಿಂದನೂ ಸೈಲೆಂಟ್ ಫ್ರೆಂಡ್. ಈಗ ಜಗಳ ಪಗಳ ಅಂದ್ರೆ ಎಲ್ಲ ಊರಲ್ಲಿ ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ತಿದ್ರು ಅಂದ್ರೆ ನಾನು ನಿಧಾನ ಸೈಡಿಗೆ ಹೋಗ್ಬಿಡ್ತಿದ್ದೆ. ಅಂದ್ರೆ ಅವಾಗಿಂದನೂ ನಾನು ತಪ್ಸ್ಕೊಂಡೇ ಓಡಾಡ್ತಿದ್ದವನು. ಅಂದ್ರೆ ನನಗೆ ನಮ್ಮ ಡೈರೆಕ್ಟರ್ ಹೇಳೋ ತನಕ ನನ್ನ ಒಳಗೆ ಅದಿರೋದು ಗಾಬರಿ ಅಂತ. ಅಂದ್ರೆ ಇವನು ಒಳಗಡೆ ಅದಿದೆ ಗಾಬರಿ ಅದು ಅಂತ ಗೊತ್ತಿರ್ಲಿಲ್ಲ. ಅಭಿಜಿತ್ ಅವರೇ ಬರ್ಬೇಕಾಯ್ತು. ಅಂದ್ರೆ ಅವರು
ಅವಾಗ್ಲೇ ಹೇಳ್ದಂಗೆ ಯಾರ್ಯಾರೊಳಗೆ ಏನಿದೆ ಅಲ್ಲ ಅದನ್ನೇ ಅವರು ಕ್ಯಾರೆಕ್ಟರ್ ಆಗಿ ಅವ್ರ ತಲೆಯಲ್ಲಿ ಈ ತರ ಈ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾದಲ್ಲಿ ಅವರೊಂದು ಸ್ಪೀಚ್ ಮಾಡ್ತಾರೆ. ನನ್ನೊಳಗೆ ಅದಿತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ. ಮೊದಲೇ ನಮ್ಮಪ್ಪ ನೋಡಿದ್ರು, ಆಮೇಲೆ ನಮ್ಮಮ್ಮ ನೋಡಿದ್ರು, ನಮ್ಮಪ್ಪ ಅದನ್ನ ಬೆಳೆಸಿದ್ರು. ಹಂಗೆ ಒಂದು ಸ್ಪೀಚಲ್ಲಿ ಹೋಗ್ತಾನೆ, ಅವನು ಆ ಟ್ಯಾಲೆಂಟ್ ಅನ್ನೋದನ್ನ ಹೇಳ್ತಾನೆ. ಹಾಗೆ ಆಗ್ಲಿಂದ ನಾನೇ ನೋಡ್ತಾ ಇದ್ದೆ. ನನ್ನೊಳಗೆ ಅದಿತ್ತು ಅಂತ ನೋಡಿದ್ರು, ಡೈರೆಕ್ಟರ್ ನೋಡಿದ್ರು, ಅದಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಗಾಬರಿತನ. ಜಾಸ್ತಿ ಗಾಬರಿ ಆಗಿರೋದು ಯಾವುದು ನಿಮ್ಮ ರಿಯಲ್ ಲೈಫಲ್ಲಿ? ರಿಯಲ್ ಲೈಫಲ್ಲಿ ಅಂದರೆ ನಾನು ಸ್ಟಾರ್ಟಿಂಗು ಕಾಲೇಜಲ್ಲಿ ಇರ್ತಾ ಸುಮಾರಷ್ಟಿದ್ದಾವೆ. ಬಟ್ ಹುಡುಗಿರ್ ನೋಡಿ ಗಾಬರಿ ಆಗಿದ್ರಾ? ಹುಡುಗಿರ್ ನೋಡಿ ಅಂದ್ರೆ ಗಾಬರಿ ಆಗಿಲ್ಲ. ಹುಡುಗಿಯರು ನಮ್ಮನ್ನ ನೋಡ್ತಿರ್ಲಿಲ್ಲಲ್ಲ, ಹಂಗಾಗಿ ನಾವು ನೋಡ್ತಿರ್ಲಿಲ್ಲ. ನೀವು ನೋಡಲ್ಲ ಅಂದ್ರೆ ನಾವು ನೋಡಲ್ಲ. ನಿಮಗೆ ಆಟಿಟ್ಯೂಡ್, ನಮ್ಗೆ ಆಟಿಟ್ಯೂಡ್ ಅಷ್ಟೇ. ಸೊ ಸಿನಿಮಾದಲ್ಲಂತೂ ಗಾಬರಿ ಆಗಿದ್ದೀರಾ. ಓಕೆ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಒಟ್ನಲ್ಲಿ ಗಾಬರಿ ಆಗೋದೆಲ್ಲ ಅದಕ್ಕೂ ಭಯ ಅಂದ್ರೆ ನೆಗೆಟಿವ್. ಅಂದ್ರೆ ಈಗ ಸೂರ್ಯ ಅನ್ನೋ ಪಾತ್ರ ಎಲ್ಲದಕ್ಕೂ ನುಗ್ಗೋಣ, ಮುಂದೆ ಹೋಗೋಣ, ಈ ಬಿಡೋದ್ ಬೇಡ, ಇದೊಂದೇನೋ ಮಾಡೋಣ ಅಂತ ಒಂದೇನೋ ಗೋಲಲ್ಲಿ ಹೋಗ್ತಿರ್ತಾನೆ. ನನಗ್ ಭಯ ಜಾಸ್ತಿ ಅಲ್ಲ. ಈಗ ಅವನೆಲ್ಲೋ ಏನೋ ಒಂದು ಈಗ ದುಡ್ಡು ಮಾಡಕ್ 1000 ದಾರಿ ಇದಾವೆ, ಆ 1000 ದಾರಿಲಿ ಏನೋ ಒಂದು ಕೆಟ್ಟ ದಾರಿ ಹಿಡಿಯೋಣ ಅಂತ ಒಂದು ಯೋಚನೆ ಮಾಡಿದಾಗ ಅಲ್ಲಿ ಒಂದು ನೆಗೆಟಿವ್ ಅಂದ್ರೆ ಭಯದಲ್ಲೇ ಒಂದು ನೆಗೆಟಿವ್ ತನ. ಅಂದ್ರೆ ಬೇಡ ಕಣೋ, ಏನಾರು ಆಗ್ಬಿಟ್ರೆ, ಆ ಥರ ಒಂದು ಫುಲ್ ನೆಗೆಟಿವ್. ಅದ್ರ ಜೊತೆ ಒಂದು ಫನ್, ಅಂದ್ರೆ ನೆಗೆಟಿವಿಟಿ ಇದ್ದಲ್ಲಿ ಫನ್ ಇರುತ್ತೆ. ಈ ನೆಗೆಟಿವ್ ಕ್ಯಾರೆಕ್ಟ್ರು, ಹೆದರೋ ಕ್ಯಾರೆಕ್ಟ್ರು ಇವ್ರ ಜೊತೆ ಕಾಡಿಗೆ ಹೋಗಿ ಅಲ್ಲಿ ದೆವ್ವ ಬಂದ್ಬಿಡ್ತಂದ್ರೆ ಇವನ ಕ್ಯಾರೆಕ್ಟರ್ ಒಂದು ಪ್ಲಸ್ ಹೇಳ್ತೀನಿ. ಇವನು ಮೊದಲನೇ 30 ನಿಮಿಷ ಸಿನಿಮಾದೊಂದು 25-30 ನಿಮಿಷದವರೆಗೂ ಇವನ್ ಎಫರ್ಟ್ಸ್ ಹಾಕಬೇಕು ಜನರನ್ನ ನಗ್ಸೋದಕ್ಕೆ, ಅವನ ಕಾಮಿಡಿಯಿಂದ. ಆ 30 ನಿಮಿಷ ಆದ್ಮೇಲೆ ಅವನ ಎಫರ್ಟ್ಸ್ ಹಾಕದೇ ಬೇಡ, ನೋಡಿದ್ರೆ ಜನ ನಗ್ತಾರೆ. ಅಂದ್ರೆ ಎಲ್ಲಾ ಸಿಚುವೇಶನ್ಗೂ ಅಂದ್ರೆ ಕಾಮಿಡಿ ಮಾಡೋದು ಬೇಡ, ಆ ಸಿಚುವೇಶನ್ ಆ ಸಂದರ್ಭನೇ ಒಂದು ನಗು ತರಿಸುತ್ತೆ. ಅದೊಂದು ಬಹಳ ಪ್ಲಸ್ ಆಗುತ್ತೆ. ಅಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ಹೆಣೆದಿದ್ದಾರೆ ನನ್ನ ನಿರ್ದೇಶಕರು, ಅಷ್ಟು ಚೆನ್ನಾಗಿ ಹೆಣೆದಿದ್ದಾರೆ ಆ ಕ್ಯಾರೆಕ್ಟರ್ನ. 100% ನಮ್ಮ ಗಾಬ್ರಿ ಅವರು ಇಂಡಸ್ಟ್ರಿಯಲ್ಲಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಒಂದು ಕಾಮಿಡಿಯನ್ ಆಗಿ ಹೊರಹೊಮ್ಮೋ ಎಲ್ಲ ಸಾಧ್ಯತೆ ಈ ಸಿನಿಮಾಗಳಿಂದ 200% ಇದೆ. ನನಗೆ ಭಾಳ ಇಷ್ಟ ಈ ಪಾತ್ರ, ಗಾಬ್ರಿ ಪಾತ್ರ. ಇಡೀ ಸಿನಿಮಾದಲ್ಲಿ ಒಂದ್ಸಲ ಅಯ್ಯೋ ಅನ್ಸುತ್ತೆ, ಒಂದೊಂದ್ಸಲ ಪಾಪ ಅನ್ಸುತ್ತೆ, ನಗು ತರಿಸುತ್ತೆ, ಅಯ್ಯೋ ಇವನ್ನ ಅನ್ಸುತ್ತೆ. ಅಂದ್ರೆ ಸೊ ಒಟ್ನಲ್ಲಿ ಎಲ್ಲದಕ್ಕೂ ದೆವ್ವ ನೋಡಂತೂ ಗಾಬರಿ ಆಗಿರ್ತಾರೆ. ಆಡಿಷನ್ ಬಗ್ಗೆ ಹೇಳ್ತಾ ಇದ್ರು ಅಭಿಜಿತ್ ಅವರು ಮತ್ತೆ ರಾಧಾ ಅವರು. ನಿಮ್ಮನ್ನ ಏನೇನು ಆಡಿಷನ್ ಕೂಡ ಹೆಂಗ್ ಗಾಬರಿ ಆಗ್ತೀಯ ಆಗು ಅಂತ ಬಿಟ್ಟಿರ್ತಾರೆ ಅನ್ಸುತ್ತೆ. ಅಂದ್ರೆ ನಾನು ಆಕ್ಚುಲಿ ಫಸ್ಟ್ ಬೆಂಗಳೂರಿಗೆ ಬಂದಾಗ ಆಡಿಷನ್ಸ್ ಅಂದ್ರೆ ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿದ್ದು. ಬಟ್ ಎಲ್ಲೂ ನನಗೆ ವರ್ಕೌಟ್ ಆಗಿಲ್ಲ. ಅದಕ್ಕೆ ಇಂಡಸ್ಟ್ರಿಲೇ ಇರ್ಬೇಕಂತ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡೋಣ. ವರ್ಕೌಟ್ ಆಗಿ 3 ಸಿನಿಮಾ ಎಲ್ಲೂ ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿಲ್ಲ, ಯಾರು ಚಾನ್ಸ್ ಕೊಟ್ಟಿಲ್ಲ. ಆಯ್ತಾ, ಪದ ಬಳಕೆ ನಾನು ಆಗ್ಲಿ ನೋಡಿದ್ರೆ ಬಹಳ ಚೆನ್ನಾಗಿದೆ. ಚಾನ್ಸ್ ಕೊಟ್ಟಿಲ್ಲ ಹಂಗಂತ ಹೇಳಿ ನಾನು ಇದ್ರೆ ಇಂಡಸ್ಟ್ರಿಲೇ ಇರಬೇಕು, ಅಸೋಸಿಯೇಟ್ ಆಗಿ ಸೇರ್ಕೊಂಡು ಡೈರೆಕ್ಷನ್ ಹೋಗ್ಬಿಡೋಣ. ಈ ಸುಮಾರು ಜನ ನೋಡಿದ್ವಲ್ಲ, ಡೈರೆಕ್ಟರ್ ಆಗಿ ಆಮೇಲೆ ಆ್ಯಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ, ಹಂಗೆ ನಾವು ಮಾಡಿಬಿಡೋಣ, ನಮಗೆ ನಾವೇ ಕತೆ ಬರ್ಕೊಂಡು ಅಂತ ಸ್ಟಾರ್ಟ್ ಮಾಡಿದ್ದು. ಹಾಗೆ ಒಂದು ಸಿನಿಮಾ ಶೂಟಿಂಗಲ್ಲಿ ಇರ್ತಾ ಸುಮ್ಮನೆ ಕಳಿಸಿದ್ದೆ. ಅಂದರೆ ನನಗೂ ಅಭಿಜಿತ್ ಸರ್ ಅವ್ರಿಗೆ ಪರಿಚಯ ಇಲ್ಲ, ತೀರ್ಥಹಳ್ಳಿ ಅನ್ನೋದು ಒಂದು ಕಾಮನ್ ಬಿಟ್ರೆ. ಕೇಳೋಣ ಅನ್ಕೊಂಡಿದ್ದೆ, ಒಂದು ಊರವ್ರಲ್ವಾ, ಪರಿಚಯನ? ಪರಿಚಯನೇ ಇರಲಿಲ್ಲ ಆ್ಯಕ್ಚುಲಿ. ನಾನು ತೀರ್ಥಹಳ್ಳಿ ಡೈರೆಕ್ಟರ್ ಅಂತ ನಾನು ಸುಮ್ಮನೆ ಒಂದು ಪ್ರೊಫೈಲ್ ಕಳಿಸಿದ್ದೆ. ನಂದು ಹಿಂದಿನ ಸಿನಿಮಾದು ಆಡಿಷನ್ ವಿಡಿಯೋ ಕಳಿಸಿದ್ದೆ. ಅದನ್ನ ನೋಡ್ಬಿಟ್ಟು ಫೋನ್ ಮಾಡಿದ್ರು. ಫೋನ್ ಮಾಡಿ ನಾನು ಶೂಟಿಂಗಲ್ಲಿದ್ದೆ, ಅಲ್ಲಿ ಪರ್ಮಿಷನ್ ಎಲ್ಲ ತೊಗೊಂಡು ಬೆಳಗಾಮಲ್ಲಿದ್ದೆ. ಅಲ್ಲಿಂದ ಬಂದಾದ್ರ ಮೇಲೆ ಬೆಳಿಗ್ಗೆಯಿಂದ ಬರೀ ಕೂತಿದ್ದೆ ಆಯಿತು. ಅಂದರೆ ಅವರು ಕೂರಿಸ್ಕೊಂಡು ಏನೋ ಒಂದು ಸಡನ್ನಾಗಿ ಏನೋ ಒಂದು ಕೇಳ್ಬಿಡ್ತಾರೆ. ಅವಾಗ ನಾನು ಗಾಬರಿ ಆಗ್ತಿದ್ದೆ ಅಲ್ಲ, ಅದನ್ನ ಅವರು ಇವನೇ ಗಾಬರಿ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನ್ಸುತ್ತೆ. ಸ್ಟಾರ್ಟಿಂಗ್ ನಾನು ಆಡಿಷನ್ಸಿಗೆ ಬಂದಾಗ ನೀವಿದ್ರಿ ಅಲ್ಲ, ಸೆಕೆಂಡ್ ಆಡಿಷನ್ಗೋ ಅಥವಾ ಫಸ್ಟ್ ಆಡಿಷನ್ಗೋ ಗೊತ್ತಿಲ್ಲ, ಒಟ್ಟು ನಾನು ಬಂದಿದ್ದಾಗ ನನ್ನ ನೋಡಿ ಇವ್ರಿಗೆ ಗಾಬರಿ ಆಗಿದ್ದು ಉಂಟು. ನಾನು ನನ್ನ ನೋಡಿದ್ರೇನೆ ನಗ್ತಾ ಇದಾರೆ, ಏನಕ್ಕೆ ನಗ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ, ಲಿಟ್ರಲಿ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ, ನಕ್ರು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಆಕ್ಚುಲಿ ನಾವು ಅಂದ್ರೆ ಇವರು ಕ್ಯಾರೆಕ್ಟರ್ ಹೆಂಗಂದ್ರೆ ರಿಯಲ್ ಲೈಫಲ್ಲಿ ತುಂಬಾ ಸಾಫ್ಟ್. ಅಂದ್ರೆ ಎಲ್ಲದಕ್ಕೂ ಇವರು ಒಂದು ಗಾಬರಿನೇ.
ಬಟ್ ನಾನ್ ನೋಡಿರೋ ಹುಡುಗಿಯರೆಲ್ಲ ಒಂದ್ ಮಾತಾಡಿದ್ರೆ 10 ಮಾತಾಡೋರು ಆ ತರ. ಇವರು ಏನೇ ಮಾತಾಡಿದ್ರು ಮಾತಾಡ್ತಿರ್ಲಿಲ್ಲ. ನನಗೆ ಈ ತರದ್ದು ಒಬ್ರು ಹುಡುಗಿ ಇದರ ಈ ಭೂಮಿ ಮೇಲೆ ಅಂತ ನಿಜವಾಗ್ಲು ಅಂದ್ರೆ ಪಾಸಿಟಿವ್ ಆಗಿ ಅಷ್ಟು. ಸೂರ್ಯ ನೋಡಿ, ಅವರು ಕಾಲೇಜಲ್ಲಿ ಇರುವಾಗ ಯಾವ ಹುಡುಗಿನೂ ನೋಡ್ಲಿಲ್ಲ, ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಆಮೇಲೆ ವರ್ಕೌಟ್ ಆಗಿದೆ. ಒಂದ್ ಮಾತಾಡಿದ್ರೆ 10 ಮಾತಾಡೋ ಹುಡುಗಿರು. ಇಲ್ಲ, ನಾನು ಹೇಳ್ತೀನಿ ಇದೆಲ್ಲ ಇಲ್ಲಿ ಶೋಗ್ ಸುಮ್ಮನೆ ಡೌ ಮಾಡ್ತಾರೆ ಆಯ್ತಾ. ಆಕ್ಚುಲಿ ನಾನು ನೋಡ್ತೀನಲ್ಲ ಸುಮಾರಿಗೆ, ಆಕ್ಚುಲಿ ನಾನು ಸುಮ್ಮನೆ ಇದ್ದಾಗ ನಾನು ನನ್ನ ಪಾಡಿಗೆ ಇರ್ತೀನಿ. ಇವ್ನು ಮಾತ್ರ ಸುಮಾರು ವಿಡಿಯೋ ಕಾಲ್, ಸುಮಾರು ಜೊತೆ ವಿಡಿಯೋ ಕಾಲ್ ಆಯ್ತಾ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಆಯ್ತಾ, ಸುಮಾರು ಚೆನ್ನಾಗಿರೋ ಹುಡುಗಿರ ಜೊತೆ ವಿಡಿಯೋ ಕಾಲ್ ಮಾಡ್ಕೊಂಡು ಬರ್ತಾನೆ. ಸೂರ್ಯ ಒಂದ್ಸಲ ಹಾಯ್ ಹೇಳು, ಹಾಯ್ ನಿನ್ ಜೊತೆ ಮಾತಾಡ್ಬೇಕಂತೆ, ಒಂದ್ಸಲ ಹಾಯ್ ಹೇಳು ಅಂದ್ರೆ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನಮ್ದು ಧೈರ್ಯ ಜಾಸ್ತಿ. ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮೊಬೈಲ್ ಅಲ್ಲಿ ಮಾತಾಡ್ತಾರೆ ನಾರ್ಮಲ್ ಆಗಿ ಬೇರೆ ತರ ಆಗ್ಬಿಡುತ್ತೆ. ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ಅಂದ್ರೆ ಈಗ ಮೊಬೈಲ್ ಅಲ್ಲಿ ಧೈರ್ಯ ಜಾಸ್ತಿ, ಇದೇ ತಮ್ನೇಲು. ಸೂರ್ಯ ಹೇಳಿದ್ದು ಏನಂದ್ರೆ, ನಂದು ಕ್ಲಾಸ್ಮೇಟ್ಸ್ ಒಂದು ಗ್ರೂಪ್ ಇದೆ. ನನ್ನ ಮುಂಚೆ ಕ್ಲಾಸ್ಮೇಟ್ಸ್ ಹುಡುಗರೆಲ್ಲ ಅಂದ್ರೆ ಗ್ರೂಪ್ ವಿಡಿಯೋ ಕಾಲ್ ಮಾಡ್ತಾ ಇರ್ತೀವಿ. ಗ್ರೂಪ್ ವಿಡಿಯೋ ಕಾಲ್ ಮಾಡಿಲ್ಲ, ಸೋಲೋ ಮ್ಯಾನ್ ಟು ವುಮೆನ್. ಅಂದ್ರೆ ಅವ್ರು ನೋಡಿದ್ರೆ ಮೊಬೈಲ್ ಅಲ್ಲಿ ಧೈರ್ಯ ಅಂತಾರೆ, ಮೊಬೈಲ್ ಅಲ್ಲಿ ಮ್ಯಾನ್ ಟು ಮ್ಯಾನ್ ಅಂತ. ಮೊಬೈಲ್ ಅಲ್ಲಿ ಧೈರ್ಯ ಅಂದ್ರೆ ಈಗ ಜನರಲ್ ಆಗಿ ಮೆಸೇಜು ಕಾಲಲ್ಲೆಲ್ಲ ಮಾತಾಡ್ಬಿಡ್ತಾರೆ. ಎದುರುಗಡೆ ಸಿಕ್ಕಾಗ ಒಂದು ಭಯ ಇರುತ್ತೆ. ಆ ಭಯ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲರೂ ಬೇರೆ ತರ ಏನಿಲ್ಲ. ಎಲ್ಲ ಫ್ರೆಂಡ್ಸೇ. ನಾನೇನೇನು ಹೇಳಿದ್ದು ಫ್ರೆಂಡ್ಸ್ ಅಂತ. ಒಂದ್ ದಿವಸ ನಾನು ವರ್ಕ್ಶಾಪ್ ಅಲ್ಲಿ ಮಧ್ಯದಲ್ಲಿ ಏನೋ ಕೆಲಸ ಇದೆ ಅಂತ ಹೋದ. ನಾನು ಡೈರೆಕ್ಟರ್ಗೂ ಹೇಳಿಲ್ಲ ಅದು. ಮಧ್ಯದಲ್ಲಿ ಯಾವತ್ತೋ ಒಂದ್ ದಿವಸ ವರ್ಕ್ಶಾಪ್, ಇವನೇನೋ ಕೆಲಸ ಅಂತ ಕೆಳಗಡೆ ಹೋದ. ನಾನು ಅವತ್ತು ಏನಕ್ಕೋ ಬೇರೆ ಏನಕ್ಕೋ ನಾ ಕಾಫಿ ಕುಡಿಯೋಕೆ ಏನೋ ಕೆಳಗಡೆ ಬರ್ತೀನಿ. ಒಂದು ದೂರ ನಡ್ಕೊಂಡು ಹೋಗ್ತೀನಿ. ದೂರದಲ್ಲಿ ಗಾಬರಿ ತರ ಕಾಣ್ತಾ ಇದ್ರೆ, ಗಾಬರಿ ಎಲ್ಲ ನೋಡ್ತೀನಿ, ಪಕ್ಕದಲ್ಲಿ ಒಂದು ಹುಡುಗಿ ಇವ್ನು ಜಿಲೇಬಿ ತಿಂತ ಕೂತೀನಿ ನಿಂತ. ನೋಡಿ, ಬರೀ ಸುಳ್ಳು. ಮೊಬೈಲ್ ಅದು ಮಾತ್ರ ಅಲ್ಲ, ಒಂದು ಇನ್ನೊಂದು ಸಮಸ್ಯೆ ಇದೆ. ಸಿನಿಮಾ ಹುಚ್ಚು ಅವನಿಗೆ. ನಮಗೆಲ್ಲರೂ ಅಷ್ಟೇ, ನಾವೆಲ್ಲರೂ ಸಿನಿಮಾ ಹುಚ್ಚರೆ. ಬಟ್ ಆದ್ರೆ ಇವನು ಒಂದ್ ಸ್ವಲ್ಪ ಬೇರೆ ತರ. ಇವನು ವರ್ಕ್ಶಾಪ್ ಅದ್ರಲ್ಲಿ ಇದ್ದಾಗ ಟೈಮ್ ಸಿಕ್ಕರೆ ಯಾವಾಗ್ಲೂ ನೋಡ್ತಾ ಇರ್ತಾನೆ, ಇದು ಫೋನಲ್ಲಿ ನೋಡ್ತಾ ಇರ್ತಾನೆ. ಮತ್ತೆ ಇನ್ನೊಂದು ಅವ್ನು ಹೇಳ್ದೆ, ಥಿಯೇಟರ್ಗೆ ಹೋಗೊಂದು ಹುಚ್ಚಿದೆ ಯಾರಿಗೂ. ಈಗ ಬಂದು ಒಂದು ಕೆಲಸ ಇದೆ ಅಂತ ಹಿಂಗ್ ಕೆಳಗಡೆ ಹೋದ್ರೆ ಕಟ್ ಮಾಡಿದ್ರೆ ಅವ್ನು ಥಿಯೇಟರ್ ಇರ್ತಾನೆ, ಯಾವ್ದೋ ಥಿಯೇಟರ್ ಕೂತ್ಕೊಂಡಿರ್ತಾನೆ ಇಲ್ಲಿ ನೋಡ್ಕೊಂಡು. ಒಂದ್ಸಲ ನಮ್ಮ ಡೈರೆಕ್ಟರ್ ಇವರು ಟೀಮ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವ್ರ ಟೀಮಲ್ಲಿ ಏನಾಗಿದೆ, ಯಾವ್ದೋ ಒಂದು ಸಿನಿಮಾ ನೋಡಕ್ ಹೋಗಿದ್ದಾರೆ. ಇವನು ಅದಕ್ಕಿಂತ ಮುಂಚೆ ನಮ್ದೇನೋ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಇವನು ಹೊಟ್ಟಿದ್ದಾರೆ. ಅರ್ಧ ಗಂಟೆ ಬಿಡ್ಕೊಂಡು ಏನಾಗಿದೆ, ಇವ್ರು ಅದೇ ಸಿನಿಮಾಗೆ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡ್ತಾರೆ ಇವರು, ಎದುರುಗಡೆ ಇವ್ರು ಹಿಂಗೋ ಕೂತಿಯಾನೆ, ಬೇರೆ ಕೆಲಸ ಇದ್ದವನು ಅದೇ ಸಿನಿಮಾದಲ್ಲಿ ಸಿಕ್ಕಾಕೊಂಡಿದ್ದಾರೆ ರೆಡ್ ಹ್ಯಾಂಡ್. ಇನ್ನೆಷ್ಟು ಗಾಬರಿ ಆಗಿಬಿಡಾಗ. ಒಟ್ನಲ್ಲೆಲ್ಲ ಒಂಥರ ಕ್ಯಾರೆಕ್ಟರೇ ಒಂಥರ ಡಿಫ್ರೆಂಟ್ ಆಗಿದೆ. ಒಟ್ನಲ್ಲಿ ಗಾಬ್ರಿನ್ ನೋಡಾಯ್ತು, ಸೂರ್ಯನ್ ನೋಡಾಯ್ತು, ಇನ್ನ ಪೆಟ್ಟಿಗೆ ಹೆಂಗಿರ್ಬೋದು. ಅವನೇನು ಫೋಟೋ ತೋರಿಸ್ಬೇಕು ಅಲ್ಲ, ಅವನು ಸ್ವಲ್ಪ ಬೇರೆ ತರನೇ ಇದೆ. ಆ ಕ್ಯಾರೆಕ್ಟರ್ ಹೇಗ್ ಬರುತ್ತೆ? ಈಗ ಪೆಟ್ಟಿಗೆ ಅದೇ ಡೈರೆಕ್ಟ್ ಹೇಳಿದಾಗೆ ಅದೊಂಥರ ಗಾಳಿ ಅನ್ನೋಂಥ ತರ ಕ್ಯಾರೆಕ್ಟರ್. ಅದು ಯಾವ ಕಡೆ ಬೇಕಾದ್ರೆ ಅಂದ್ರೆ ಸೂರ್ಯ ಅನ್ನೋಂಥದ್ದು ಏನು ಬೆಂಕಿನ ಇಂಡಿಕೇಟ್ ಮಾಡುತ್ತೆ. ಬೆಂಕಿಗೆ ಸಪೋರ್ಟ್ ಮಾಡಿದಾಗ ಬೆಂಕಿ ಜೋರಾಗಿ ಹತ್ತುತ್ತೆ. ಬಟ್ ಅದು ಜಾಸ್ತಿ ಮಾಡಿದಾಗ ಬೆಂಕಿನ ಆರ್ಸಕ್ಕೂ ಬರುತ್ತೆ ಒಂದೊಂದ್ಸಲ ಅಂತ. ಆಯ್ತಾ, ಯಾವ್ದು ಇರೋ ಅನ್ನೋ ತರ ಇದು ಆರ್ಸಕ್ಕೂ ಬರುತ್ತಲ್ಲ ಅನ್ನೋ ತರ. ಸೊ ಎರಡು ಬಹಳ ಫಿಕಲ್ ಮೈಂಡೆಡ್ ಕ್ಯಾರೆಕ್ಟರ್ ಅದು. ಅದು ಕೂಡ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸಿನಿಮಾ ಮಧ್ಯೆಯಲ್ಲಿ ಒಂದ್ಸಲ ಮೆದ್ಲಿಗೆ ಒಂದ್ಸಲ ಕೈ ಬಿಡುತ್ತೆ ಅದಿಂಗೆ. ಸೊ ಗಾಳಿ, ಬೆಂಕಿ, ಗಾಬರಿ, ನಮ್ಮ ರಾಧಾ ನೀರು ಆರ್ಸೋದು. ಬೆಂಕಿಗೆ ಆಪೋಸಿಟ್, ಬೆಂಕಿ ಆರ್ಸೋದು. ಸೊ ನೀರು, ಗಾಳಿ, ಬೆಂಕಿ ಜೊತೆಗೆ ಮಧ್ಯದಲ್ಲಿರುವಂತಹ ರಾಧಾ, ಸೈಲೆಂಟ್ ಬೆಣ್ಣೆ ಅಂತ ಕರಿಬಹುದು ಅವ್ರನ್ನ. ಸೊ ಎಲ್ಲ ಸೇರ್ಕೊಂಡು ಎಷ್ಟು ತರಲೆ ಮಾಡ್ತಿದ್ರಿ? ಹೇಗಿತ್ತು ಶೂಟಿಂಗ್ ಎಲ್ಲ? ಎಲ್ಲಿ ತೀರ್ಥಹಳ್ಳಿ ಸುತ್ತಮುತ್ತನ ಎಲ್ಲೆಲ್ಲಿತ್ತು? ಎಲ್ಲವೂ ತೀರ್ಥಹಳ್ಳಿ, ಮೇಜರ್ ತೀರ್ಥಹಳ್ಳಿಲಿ ಮಾಡ್ತೀವಿ. ತೀರ್ಥಹಳ್ಳಿ ಮತ್ತೆ ಮಲೆನಾಡು ಪ್ರದೇಶದಲ್ಲಿ ಎಲ್ಲೆಲ್ಲಿದೆ ಎಲ್ಲ ಕಡೆ, ಕಾರ್ಕಳ, ಮಂಗಳೂರು, ಉಡುಪಿ, ಮಲ್ಪೆ, ಬೆಂಗಳೂರು ಸಿಟಿ, ಔಟ್ಸ್ಕರ್ಟ್ಸು. ಸೊ ಸುಮಾರಷ್ಟು ಜಾಗಗಳನ್ನ ಕವರ್ ಮಾಡಿದ್ದೀವಿ ನಾವು ಕರ್ನಾಟಕದಲ್ಲಿ. ಆ್ಯಂಡ್ ಜಾಸ್ತಿ ಮಲೆನಾಡು. ಆ ಮಲೆನಾಡಿನ ಒಂದು ಫ್ಲೇವರ್ ಏನಿದೆ, ಆ ಒರಿಜಿನಲ್ ಫ್ಲೇವರ್ ಅಂದರೆ ಮೇಜರ್ ನಮ್ಮದು ಕಾಡು ಅಂದಾಗ ಹಲವಷ್ಟು ಸಿನಿಮಾಗಳಲ್ಲಿ ಈಗ ನೀವು ನೋಡಿದ್ರೆ ನಮ್ಮದು ವಿಕ್ರಾಂತ್ ರೋಣ, ಟಿಂಟಲ್ ಈ ಸಿನಿಮಾ ಬರುತ್ತೆ ನೀವು ನೋಡಿದ್ರೆ. ಬಟ್ ವಿಕ್ರಾಂತ್ ರೋಣ ಕೂಡ ಒಂದು ಸೆಟ್ಟಲ್ ಮಾಡಿರುವಂಥದ್ದು.
2 ಫ್ಲೋರಿನ ಒಂದು ಸೆಟ್ ಇರುತ್ತೆ, ಒಂದು ತುಂಬ ಒಳ್ಳೆಯ ಸೆಟ್ಟನ್ನು ಹಾಕಿರ್ತಾರೆ. ಬಟ್ ನಮ್ಮ ಕಾನ್ಸೆಪ್ಟ್ ನಮಗೆ ಒಂದು ಫಸ್ಟ್ ಆಫ್ ಆಲ್ ಸೆಟ್ ಅಷ್ಟು ದೊಡ್ಡ ಒಂದು ಬಡ್ಜೆಟಲ್ಲಿ ಎಫೋರ್ಡ್ ಮಾಡೋವಂಥದ್ದು ಕಷ್ಟ ಆಗುತ್ತೆ. ಇನ್ನೊಂದು ಆ ನ್ಯಾಚುರಲಿಟಿ ಅದು ಹಾಗೆ ಇರಲಿ ಅನ್ನೋದಕ್ಕೋಸ್ಕರ ನಾವು ನಿಜವಾದ, ಈಗ ನೀನು ಡೈರೆಕ್ಟರ್ ಹೇಳ್ತಾ ಇದ್ದೆ, ಒಂದು ಗೊಂಡಾರಣ್ಯಕ್ಕೆ ಹೋಗಿರುವಂಥದ್ದು, ಒಂದು ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗಿ ಶೂಟ್ ಮಾಡಿರುವಂಥದ್ದು. ಅಲ್ಲೊಂದಷ್ಟು ಚಾಲೆಂಜಸ್ ಇತ್ತು. ನಾವು ಡೆನ್ಸ್ ಫಾರೆಸ್ಟ್ ಅಂದಾಗ ಅಲ್ಲಿ ವಿಷಕಾರಿ ಹಾವುಗಳಿರ್ತವೆ, ಮತ್ತು ಅಲ್ಲಿ ಚಿರತೆಗಳು ಕೂಡ ಇದ್ವು. ಅಂದರೆ ಏನು ನಾವು ಶೂಟ್ ಮಾಡಿರುವಂಥ ಯಾವುದಾದ್ರು ಕೋಟೆ ಬೆಟ್ಟ ಸೈಡಲ್ವ, ಅದು ಕೋಟೆ ಬೆಟ್ಟ ಸೈಡಲ್ಲಿ ಚಿರತೆಗಳು ಕೂಡ ಇದಾವೆ ಏನೋ ಅಂತ ಒಂದು ನ್ಯೂಸ್ಗಳಿದೆ. ಬಟ್ ಈ ಚಿರತೆ ಈ ಇದಕ್ಕಿಲ್ಲ ಏನು, ಈ ಹಾವು ವಿಷಕಾರಿ ಹಾವುಗಳಿಗಿಂತ ಡೇಂಜರ್ ಒಂದಿದೆ ಐಟಮಲ್ಲಿ, ಅದು ಒಣಗು ಅಂತ. ನಮ್ಮಲ್ಲಿ ಗೊತ್ತಿಲ್ಲ, ನಾವು ಕೂರ್ಗಿಲಿ ಉಣ್ಣಿ ಅಂತೀವಿ. ಲೀಚಸ್ ಅಲ್ಲಪ್ಪ, ಜಿಗಣೆ ಅಲ್ಲಪ್ಪ, ಜಿಗಣೆ ಅಲ್ಲ, ಬ್ಲ್ಯಾಕ್ ಕಲರ್ ಒಂದು ಬರುತ್ತೆ, ಈ ಕಿವಿ ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ರೆ ಇದಾಗ್ಬಿಡುತ್ತೆ, ಏನೋ ಅದು ಕಣ್ಣಿಗೆ ಕಾಣಿಸಲ್ಲ, ಅಷ್ಟು ಚಿಕ್ಕದಿರುತ್ತೆ, ಬಟ್ ಅದು ರಕ್ತ ಇರುತ್ತೆ. ಅದು ಕಚ್ಚಿದ್ರೆ ಇನ್ನೊಂದು 10 ದಿವಸ ನಾವು ಕೆರಿತಾ ಇರ್ಬೇಕು, ಆ ತರ. ಅಂದ್ರೆ ಎಕ್ಸ್ಟ್ರೀಮ್ ಇರಿಟೇಷನ್ ಅದು ಕಾಡಲ್ಲಿ ಹೆವಿ ಇತ್ತು. ಅಂದ್ರೆ ನನಗೆ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಗೊತ್ತಾಗ್ಲಿಲ್ಲ ನಮಗೆ, ಮೈ ಇಡೀ ಊದ್ಕೊಂಡ್ಬಿಡ್ತು, ಅಯ್ಯೋಯ್ಯೋ ಅನ್ಸ್ಬಿಡ್ತು. ಆಮೇಲೆ ಇಡೀ ಕಾಸ್ಟ್ಯೂಮ್ ಹಾಕಿ ಅಂತ ಕೆಳಗಿಂದ ಮೇಲ್ಗಡೆವರೆಗೂ ಬೇವಿನೆಣ್ಣೆ ಉಜ್ಬಿಡ್ತಿದ್ವಿ ನಾವು. ಬೇವಿನೆಣ್ಣೆ ಹಾಕಿ ಆಮೇಲೆ ಕಾಡಿಗೆ ನುಗ್ತಿದ್ವಿ. 35 ದಿವಸನೂ ಅದೇ ಮಾಡಿರೋದು. ಬಟ್ ಅದ್ರ ಮಧ್ಯೆಲ್ಲೂ ಸಮಸ್ಯೆ ಆಯ್ತು. ಒಂದ್ ದಿವಸ ಈ ಒಳಗಡೆ ತಲೆ ಒಳಗಡೆ ಸೇರ್ಕೊಂಡು ಇಷ್ಟು ದಪ್ಪ ಆಗ್ಬಿಟ್ಟಿತ್ತು ಅದು, ಕುಡಿದು ನನಗೆ ಗೊತ್ತೇ ಇಲ್ಲ. ನಾನು ಅನ್ಕೊಂಡು ಅದೊಂದು ಕಜ್ಜಿನೋ ಏನೋ ಬಂದಿದೆ ಅಂತ. ಲಾಸ್ಟಿಗೆ ನನಗೆ ಇಲ್ಲಿ ಮುಟ್ಟಕ್ಕೆ ಆಗಲ್ಲ, ಈ ಹಾಫ್ ಆಫ್ ದ ಫೇಸ್ ಅಷ್ಟು ಪೇನ್ ಸ್ಟಾರ್ಟ್ ಆಗ್ಬಿಡುತ್ತು. ಆಮೇಲೆ ಒಂದು ದಿವಸ ಪೆಟ್ಟಿಗೆಗೆ ತೋರಿಸ್ತೀನಿ ನಾನು ಶೂಟಿಂಗಲ್ಲಿ, ನನಗೆ ಇಲ್ಲಿ ಮುಟ್ಟಕ್ಕೆ ಆಗ್ತಾ ಇಲ್ಲ, ಅಷ್ಟು ಪೇನ್ ಸ್ಟಾರ್ಟ್ ಆಗಿದೆ, ಏನಾಗಿದೆ ಗೊತ್ತಿಲ್ಲ. ನೋಡ್ತಾನೆ ಇದು ಅದಕ್ಕೆ ಆ್ಯಕ್ಚುಲಿ ಸುಣ್ಣ ಹಾಕಿ ಅದು ಅದ್ರ ಬಾಯಿನ ಹಿಂಗೆ ರಿಲೀಸ್ ಮಾಡುತ್ತೆ. ನಾವು ಹಂಗೆ ಹೇಳ್ಬಿಟ್ಟ, ನನಗೊಂದು 15 ದಿವಸ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ಈ ಕಡೆ. ಜಿಗಣೆನೆ ಅನ್ಸುತ್ತೆ ಅದು, ಅದೇ ತರ ಜಿಗಣೆ ಅಲ್ಲ ಅದು. ಅದನ್ನ ಇವರು ಮಲೆನಾಡಲ್ಲಿ ಒಣಗು ಅಂತಾರೆ, ಅದಕ್ಕೆ ಬೇರೆ ಬೇರೆ ಹೆಸರಿದೆ. ನಮ್ಮಲ್ಲಿ ಉಣ್ಣಿ ಅಂತೀವಿ ನಾವು ಅದಕ್ಕೆ. ಬ್ಲಾಕ್ ಕಲರ್ ಚಿಕ್ಕದು, ಹಸು ಮೇಲೆಲ್ಲ ಇರುತ್ತಲ್ಲ. ಹೌದು, ಹಸು ಮೇಲೆ ಹೌದು ಆಯ್ತಾ. ಸೇಮ್ ಅದು ಕಾಡಲ್ಲಂತೂ ಬಹಳ ಹೆವಿ. ಆ ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ 2 ತಿಂಗಳು ಕೆರಿಯೋದೇ ಕೆಲಸ ಇತ್ತು ಎಲ್ಲ. ಅಷ್ಟು ಚಾಲೆಂಜಸ್ ಇತ್ತು ಡೆಫಿನೆಟ್ಲಿ. ಒಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಚಾಲೆಂಜಸ್ ಇತ್ತು. ಬಟ್ ಈಗ ಸಿನಿಮಾದ ಔಟ್ಪುಟ್ ನೋಡಿದಾಗ ಅದು ಮಾಡಿರುವಂತ ಎಲ್ಲಾ ಕಷ್ಟಗಳು ಏನು ಇಲ್ಲ ಅನ್ಸ್ಬಿಡುತ್ತೆ. ಅಂದ್ರೆ ಡೆಫಿನೆಟ್ಲಿ ಔಟ್ಪುಟ್ ನೋಡಿದಾಗ ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ, ನಾವೇ ಮಾಡಿರೋ ಸಿನಿಮಾನ ಅನ್ಸುತ್ತೆ. ಕಷ್ಟಪಟ್ಟಿದ್ಕು ಸಾರ್ಥಕ ಅಂತ. ಕಷ್ಟಗಳು ನೆನಪೇ ಆಗಲ್ಲ, ಚೆನ್ನಾಗಿ ಬಂದಿದೆ. ಸೊ ಇವಾಗ 28ನೇ ತಾರೀಕು ರಿಲೀಸಿಗೆ ರೆಡಿ ಆಗಿದೆ, Feb 28. ಏನ್ ಹೇಳ್ತೀರಾ? ಗಾಬರಿಯಿಂದಾನೇ ಹೇಳ್ಬಿಡಿ ಜನಕ್ಕೆ. ಗಾಬರಿಯಾಗಿ ಹೇಳ್ಬೇಕು ಇವಾಗ ನಿಮ್ಗೆ ಟಾಸ್ಕ್. ಥಿಯೇಟರ್ ಕರಿಬೇಕು ಜನರನ್ನ. ನಮ್ಮ ಸಿನಿಮಾ February 28ಗೆ ರಿಲೀಸ್ ಆಗ್ತಿದೆ, ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡ್ಬಿಡಿ. ಎಂದು ನಿಂದು ಇದೇ ಸೇರಿಸ್ಲಿಲ್ಲ. ನೀವು ಬರ್ತೀರೋ ಇಲ್ವೋ ಅಂತ ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ, ಆದ್ರೆ ಬರ್ತೀರಾ ಅಂತ ಮಾತ್ರ ಗೊತ್ತು. ಇವನು ಫುಲ್ ಔಟ್ ಆಗ್ಬಿಟ್ಟಿದ್ದಾನೆ. ಸೊ ನೀವು ರಾಧಾ ಏನ್ ಹೇಳ್ತೀರಿ? ಸಿನಿಮಾ ಯಾಕೆ ನೋಡ್ಬೇಕು? ಸಿನಿಮಾದಲ್ಲಿ ಜನರಿಗೆ ಬೇಕಾದಂಥ ಎಲ್ಲ ಕ್ವಾಲಿಟೀಸು ಇದೆ. ಲವ್, ಥ್ರಿಲ್ಲರ್, ಅಡ್ವೆಂಚರ್, ಎಲ್ಲ ಎಲಿಮೆಂಟ್ಸ್ ಕೂಡ ಇದೆ. ಸೊ ಥಿಯೇಟರಿಗೆ ಬಂದರೆ ನಾವು ದುಡ್ಡು ಕೊಟ್ಟು ನೋಡೋದಕ್ಕೂ ಒಂದು ಇದೆಯಪ್ಪ ವಿಷಯ ಇದೆ, ನೋಡ್ಬೋದು, ಮತ್ತೆ ಮತ್ತೆ ಬಂದು ನೋಡಬಹುದು ಅನ್ನೋ ಥರ ಒಂದು ಸಿನಿಮಾ. ಸಾಂಗ್ ಅಂತ ಬಂದಾಗ ಸಾಂಗ್ಗಳು ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಎಲ್ಲವೂ ಒಂದು ಸಿನಿಮಾದಲ್ಲಿ ಇದಿದು ಬೇಕು ಓಕೆ ಅಂದರೆ ಜನಗಳು ಬೇರೆ ಬೇರೆನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಎಲ್ರಿಗೂ ಕೂಡ ಈ ಒಂದು ಸಿನಿಮಾ ಒಂದು ಬಾಳೆ ಎಲೆ ಊಟ ಆಗುತ್ತೆ ಅನ್ನೋ ಥರ ಹೇಳ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ ಇಲ್ಲಿ ಅನ್ನೋ ಥರ ಹೇಳ್ಬೋದು. ಆ್ಯಂಡ್ ಈಗ ಆಲ್ರೆಡಿ ಆನಂದ್ ಆಡಿಯೋದಲ್ಲಿ ಟೀಸರ್ ಮತ್ತು 2 ಸಾಂಗ್ ರಿಲೀಸ್ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸೊ ಇದೆಲ್ಲವನ್ನು ನಿಮಗೆ ನೋಡಿದ್ರೆ ಒಂದು ಐಡಿಯಾ ಅಂತ ಸಿಗುತ್ತೆ. ನಿಮಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಬಂದು ನೋಡಬೇಕು ಸಿನಿಮಾನ ಅಂತ ಹೇಳಿ. ಸೊ ದಯವಿಟ್ಟು February 28ನೇ ತಾರೀಕು ಬಂದು ಥಿಯೇಟರಲ್ಲಿ ಈ ಸಿನಿಮಾವನ್ನು ನೋಡಬೇಕು. ಥ್ಯಾಂಕ್ ಯು ಸೊ ಮಚ್. ಸೊ ವಿಕಾಶ್ ಅವರೇ, ನೀವು ಕ್ರಿಮಿನಲ್ ಮೈಂಡೆಡ್ ಹೇಳಿ ಈಗ. Okay, I'll take that as a compliment. But ಅಂದರೆ ನಾನು ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ಏನಕ್ಕೆ ಜನ ಅಪಾಯದ ಎಚ್ಚರಿಕೆ ನೋಡಬೇಕು ಅಂದರೆ,
ಇವತ್ತಿನ ದಿನಕ್ಕೆ ವೆರಿ ಕ್ಲಿಯರ್, ನಾವೆಲ್ಲರೂ ವೆರಿ ಪ್ರಾಕ್ಟಿಕಲಿ ಮಾತಾಡೋಣ. ಎಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂತು ಅಂದರೆ ಒಂದು ರಿವ್ಯೂ ನೋಡ್ಕೋತೀವಿ. ಎಲ್ಲ ಸಿನಿಮಾಗೆ ನಾವು ಹೋಗ್ತಾ ಇಲ್ಲ. OTTಗೆ ಏನು ಒಂದು ವಾರದಲ್ಲೋ 10 ದಿವಸದಲ್ಲಿ ಬಂದುಬಿಡುತ್ತೆ, ಅಲ್ಲ ಒಂದು ತಿಂಗಳಲ್ಲಿ ಬಂದುಬಿಡುತ್ತೆ, ಅವಾಗ ನೋಡ್ಕೊಳ್ಳೋಣ ಅನ್ನೋಂಥದ್ದು ಇರುತ್ತೆ. ಅಥವಾ ಮೆಸೇಜ್ ಓರಿಯೆಂಟೆಡೋ ಅದು ಸಿನಿಮಾಗಳಾದರೆ ಅದು ಡೆಫಿನೆಟ್ಲಿ ಆದಷ್ಟು ಬೇಗ ನಾವು ಯೂಟ್ಯೂಬಲ್ಲೋ ಅಲ್ಲಿ ಇಲ್ಲ. ಇವತ್ತು ಕಂಟೆಂಟ್ಸ್ಗೇನು ಮೋಸ ಇಲ್ಲ, ಫೋನಲ್ಲೇ ಎಲ್ಲ ಬರ್ತಾ ಇದೆ. ಸೊ ಎಲ್ಲ ಸಿನಿಮಾಗಳನ್ನ ನಾವು ಫೋನಿಗೆ ವೆಯ್ಟ್ ಮಾಡೋಂಥ ದಿವಸಕ್ಕೆ ಬಂದುಬಿಟ್ಟಿದ್ದೀವಿ. ಬಟ್ ಈ ಸಿನಿಮಾನ ಏನಕ್ಕೆ ಜನ ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಥಿಯೇಟ್ರಲ್ಲಿ ಕೊಡುವಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ ಅಂದರೆ, ಈಗ ದೊಡ್ಡ ಸ್ಟಾರ್ ಫಿಲ್ಮ್ಸ್, ಈಗ ಸಲಾರ್ ಅಂತ ಸಿನಿಮಾ, KGF ಅಂತ ಸಿನಿಮಾ, ದೊಡ್ಡ ಸಿನಿಮಾ, ಪುಷ್ಪ ಅಂತ ಸಿನಿಮಾಗಳು ಬಂದಾಗ ಜನರು ಏನಕ್ಕೆ ಥಿಯೇಟರ್ಸ್ಗೆ ಹೋಗಿ ನೋಡಬೇಕು ಅಂದ್ಕೊಂಡಿರ್ತಾರೆ ಅಂದರೆ ಆ ಥಿಯೇಟ್ರಿಕಲ್ ಒಂದು ಎಕ್ಸ್ಪೀರಿಯನ್ಸ್. ಆ ಥಿಯೇಟ್ರಲ್ಲಿ ಅದೊಂದು ಫೈಟ್ ಸೀಕ್ವೆನ್ಸ್ ಇರಲಿ, ಆ್ಯಕ್ಷನ್ ಸೀಕ್ವೆನ್ಸ್ ಇರಲಿ, ಆ ಸೌಂಡ್ ಇರಲಿ, ಆ ಕ್ವಾಲಿಟಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಒಂದು 2.5 hours. ನಮ್ಮ ಸಿನಿಮಾ 200% ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅಂದರೆ ಜನರಿಗೆ ಆ ಸೀಟೆಡ್ಸ್ ಥ್ರಿಲ್ಲರ್ ಅಂತ ಏನು ಹೇಳ್ತೀವಿ ಅದನ್ನ ನಾವು ಫೋನಲ್ಲಿ ನೋಡೋದು ಬೇರೆ, ಆ ಥಿಯೇಟ್ರ್ ಒಳಗಡೆ ನೋಡೋದು ಬೇರೆ. ಅದೇ ಹೇಳಿದ್ದೀಗ ಏನು ನಾವು ಫೋನ್ಕು ಇವಿಲ್ ಡೆಡ್ನೆಲ್ಲ ಥಿಯೇಟ್ರಲ್ಲಿ ನೋಡೋಕ್ಕೆ ಅಂದರೆ ಅದನ್ನು ಮನೇಲೂ ಹಾಕೊಂಡು ನೋಡ್ಬೋದು ಇವಿಲ್ ಡೆಡ್. ಬಟ್ ಆ ಥಿಯೇಟ್ರ್ ಒಳಗಡೆ ಹೋಗಿ ಒಬ್ಬರೇ ನೋಡೋದಕ್ಕೆ ಏನಕ್ಕೆ ನಾವು ದುಡ್ಡು ಕೊಡ್ತೀವಿ ಅಥವಾ ಕ್ಯಾಶ್ ಪ್ರೈಸ್ ಇರ್ತೀವಿ ಅಂದರೆ ದ್ಯಾಟ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ನ 100% ಅಪಾಯದ ಎಚ್ಚರಿಕೆ ಕೊಟ್ಟೇ ಕೊಡುತ್ತೆ. ಮತ್ತೊಂದು 2.5 ಗಂಟೆ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಮೋಸ ಇಲ್ಲ. ಯಾಕಂದರೆ ಅದೇನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಒಂದು 2.5 ಗಂಟೆ ಜನ ಖಂಡಿತವಲ್ಲಿ ನಾವು ಎಷ್ಟೇ ಹೇಳಿದ್ರು ಒಂದು ಮೆಸೇಜ್ಗೋಸ್ಕರನೋ ಅಥವಾ ಯಾವುದೋ ಪರ್ಫಾರ್ಮೆನ್ಸ್ ನೋಡೋದಕ್ಕೋಸ್ಕರ ಇದಕ್ಕೋ ಇವತ್ತಿನ ದಿನಕ್ಕೆ ಬರ್ತಾ ಇಲ್ಲ. ಜನ ಬರ್ತಾ ಇದ್ದು ಆ 2.5 ಗಂಟೆ ನಮ್ಮ ಎಲ್ಲರ ಬ್ಯುಸಿ ಲೈಫ್ ಮಧ್ಯೆಯಲ್ಲಿ, ಎಲ್ಲರ ಜಂಜಾಟದ ಮಧ್ಯೆಯಲ್ಲಿ ಆ 2.5 ಗಂಟೆ ಒಂದು ಎಂಟರ್ಟೈನ್ಮೆಂಟು, ಒಂದು ಬ್ರೇಕ್ಗೋಸ್ಕರ ಬರ್ತಾರೆ. ಏನೋ ಒಂದು ಎಕ್ಸ್ಪೀರಿಯನ್ಸ್ ನೋಡಿ ಹೋಗೋದಕ್ಕೆ, ಖುಷಿ ಪಡೋದಕ್ಕೆ ಬರ್ತಾರೆ. ಆ 2.5 ಗಂಟೆ ಏನು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ, ಅದಕ್ಕಂತೂ ಮೋಸ ಇರಲ್ಲ. ದಟ್ ಇಸ್ ಫಾರ್ ಶೋರ್. ತುಂಬ ಡೆಡಿಕೇಟೆಡ್, ತುಂಬ ಹಾರ್ಡ್ ವರ್ಕ್ ಟೀಮ್ ಜೊತೆ ಮಾತಾಡಿದಾಗಾಯಿತು. ಒಂದು ಅದ್ಭುತವಾದಂಥ ಒಂದು ಚಿತ್ರಣ ಖಂಡಿತ ತೆರೆ ಮೇಲೆ ನಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಮಾತಾಡಿದ ಮೇಲೆ ನನಗೂ ಅನ್ನಿಸ್ತಾ ಇದೆ. ಸೊ ವೆರಿ ಆಲ್ ದ ಬೆಸ್ಟ್. ಗಾಳಿ, ಬೆಂಕಿ, ಬೆಣ್ಣೆ ಜೊತೆಗೆ ನೀರು ಎಲ್ಲ ಸೇರ್ಕೊಂಡು ಒಂದು ಅದ್ಭುತವಾದಂತಹ ಚಿತ್ರಣ ಸ್ಕ್ರೀನ್ ಮೇಲೆ ಸಿಗುತ್ತೆ. ವೆರಿ ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಮ್ಮ ಜಾನ್ವಿ ಚಾನೆಲ್ನಲ್ಲಿ ಜಾಲಿ ವಿತ್ ಜಾನ್ಸ್ ಅಂತ ಒಂದು ಸೆಗ್ಮೆಂಟು ತುಂಬ ಪಾಪ್ಯುಲರು, ಜನಕ್ಕೆ ಸಿಕ್ಕಾಬಟ್ಟೆ ಮಜಾ ಕೊಡುತ್ತೆ. ಆಯ್ತಾ, ಇವಾಗೆಲ್ಲ ರೆಡಿ ಆಗಿದೆ ನೋಡಿ. ನಮ್ಮ ರಾಧಾ ಅವ್ರಿಗೆ ಕಣ್ ಕಟ್ಬಿಟ್ಟಿದೀವಿ. ಏನು ಕಾಣಿಸ್ತಿಲ್ಲ ಅಲ್ಲ ರಾಧಾ? ದಿವ್ಯ ದೃಷ್ಟಿ ಇದೆ ಮೇಡಮ್. ಹೌದಾ? ಅಯ್ಯಪ್ಪ, ನಿಮ್ಮ ದಿವ್ಯ ದೃಷ್ಟಿಯಿಂದ ಖಂಡಿತ ಗೆಸ್ ಮಾಡಬಾರ್ದು. ಮಾಮೂಲಿ ನಿಮ್ಮ ದೃಷ್ಟಿ ಏನ್ ನಾವು ಕಟ್ ಹಾಕಿದೀವಿ, ನೀವು ಹಂಗ್ ಗೆಸ್ ಮಾಡ್ಬೇಕು. ಆಯ್ತಾ? ಗಾಬರಿ ಏನಾರು ಆಗ್ತಿದ್ಯಾ ನಿಮ್ಗೆ ಈ ಸೆಟಪ್ ಎಲ್ಲ ನೋಡಿ? ಸೆಟಪ್ ಬಟ್ ಈ ತರದನ್ನ ನೀವು ತಗೊಂಬಂದಿರೋದು ಹಿಂಗೆ ಅಂತ ನನಗೆ ಇಲ್ಲ, ಇಂಪೋರ್ಟ್ ಮಾಡ್ಸಿ ಬೆಳೆಸಿರೋದವರು ಹೆಂಗೆ ಅಂತ ನನಗೆ ನಿಜ ಸ್ವಲ್ಪ ಬೆಳೆಸಿರೋದು, ಬೇರೆ ಬೇರೆ ಕಂಟ್ರಿಯಿಂದ ತರಿಸಿದ್ದೀನಿ. ಬಟ್ ಇದು ಎಷ್ಟು ದಿವಸ ಬದುಕಿರುತ್ತೆ? ಅದು ಬಿಡಿ, ಪರವಾಗಿಲ್ಲ. ಅಮೆಝಾನ್ ಕಾಡಲ್ಲಿ ಬೆಳೆದಿದ್ದು. ಓಕೆ, ಯಾಕಂದ್ರೆ ಅವ್ರಿಗೆ ಅಡ್ಗೆ ಬರುತ್ತೆ ಅಂತಿದ್ದಾರೆ, ಬೇಗ ಗೆಸ್ ಮಾಡ್ಬೋದು. ಸ್ಟಾರ್ಟ್ ಮಾಡೋಣ ಈಗ. ತಾಳಿ ಈಗ ನಿರ್ದೇಶಕರೇ, ಅವ್ರಿಗೆ ಅಡ್ಗೆ ಬರುತ್ತಂತೆ. ಈಗ ಅವ್ರಿಗೆ ಓಕೆ ಕೊಡಿ. ತಗೊಳ್ರಿ, ಎಷ್ಟು ತರಕಾರಿ ಹೆಚ್ಚಿರಲ್ಲ ನೀವು. ಏನಿದು? ಒಳ್ಳೆ ಕಥೆ ಆಯ್ತು. ಇಂಥವ್ ಎಷ್ಟು ತರಕಾರಿ ನೀವು ಹೆಚ್ಚಿಬಿಟ್ಟು ನೀವು ಇದು ಮಾಡಿರಲ್ಲ. ಈ ಬಾಕ್ಸ್ ಓಪನ್ ಮಾಡು, ಆ ಬಾಕ್ಸ್ ಓಪನ್ ಮಾಡು, ಆ ಕೈ ಓಪನ್ ಮಾಡಿ, ಆ ಬಾಕ್ಸ್ ಇಂದ ಕೈ ಹಿಂಗ ತಗೊಳ್ಳಿ. ಪ್ರಸಾದ ತರ ತಗೊಳ್ಳಿ. ಒಂದ್ಸಲ ಮುಟ್ ನೋಡಿ ತರಕಾರಿನ, ಒಂದ್ಸಲ ಮುಟ್ ನೋಡಿ. ಸತ್ತೋಗಿದೆ ಅದು, ಸಾರಿ. ಅದೊಂದ್ಸಲ ಮುಟ್ಟಿ ಸರಿ ಇದು ತಗೊಳ್ಳಿ. ಸ್ವಲ್ಪ ಕಾಯಿ ಹಣ್ಣು ಕೊಡೋಣ. ಕೈ ಹಿಡಿರಿ. ಸತ್ತಿದೆ. ಸತ್ತಿರ ಇಷ್ಟೊಂದು ಐಟಮ್ ಹೇಳಿ ಸಿಗ್ತೀನಿ. ಸತ್ತಿಲ್ಲ, ಜೀವ ಇದೆ. ಸ್ವಲ್ಪ ಅನ್ಕಾನ್ಶಿಯಸ್ ಆಗಿದೆ, ಜೀವ. ತರಕಾರಿನೇ ತಾನೆ. ಮೇಡಮ್, ಇದು ಎಲ್ಲಾ ಹೆಣ್ಮಕ್ಳಿಗೂ ಅಡಿಗೆ ಮೇಲೆ ಫೇವ್ರೇಟ್ ಅಲ್ವಾ ಇದು? ಕರೆಕ್ಟ್. ಎಲ್ಲಾ ಹೆಣ್ಮಕ್ಳಿಗೆ ನೋಡಿ, ಎಲ್ಲಾ ಹೆಣ್ಮಕ್ಳಿಗೂ ಅಡಿಗೆ ಮೇಲೆ ಫೇವ್ರೇಟ್. ಮೇಡಮ್, ಇದು ಸುಮ್ಮನೆ ತಮಾಷೆ ಮಾಡಬೇಡಿ, ಆಟ ಆಡಬೇಡಿ, ಇಲ್ಲಿ ಟೈಮ್ ಇಲ್ಲ. ತೊಳಿ ರೆಕ್ಕೆ. ಒಂದು ನಿಮಿಷ ಇರಿ. ಮುರಿದು ನೋಡಕ್ಕಿದ್ದೀರಾ? ಯಾವ್ದದು? ರೆಕ್ಕೆ ಮುರಿದು
ನಿಮ್ಮ ಹತ್ರ ಇರೋದು ಸ್ವಲ್ಪ ಅನ್ಕಾನ್ಶಿಯಸ್ ಆಗಿರುವಂತಹ ಇನ್ಸೆಕ್ಟ್ಸ್. ಹೌದಾ? ಯಾವ್ದು ಇನ್ಸೆಕ್ಟ್ ಅಂತ ನೀವ್ ಹೇಳ್ಬೇಕು. ನೀವು ಬೇಗ ಗೆಸ್ ತೊಳಿ, ಮಾಡಿ. ಇದು ನಾನು ಇನ್ಸೆಕ್ಟ್ ಎಲ್ಲ ಹಾಕೊಂಡು ಅಡುಗೆ ಮಾಡೋದು. ಆಯ್ತು ನೋಡ್ರಿ ಇದು. ಅದು ಅನ್ಕಾನ್ಶಿಯಸ್ ಆಗಿದೆ, ಜೀವ ಬಂದ್ಬಿಡುತ್ತೆ, ಅಂದ್ರೆ ಸ್ವಲ್ಪ ಎಚ್ಚರಿಕೆ ಆಗ್ಬಿಡುತ್ತೆ. ಅಷ್ಟ್ರೊಳಗೆ ನೀವು ಹೇಳ್ಬೇಕೀಗ. ಈಗ ನಿಮ್ ಕೈಯಲ್ಲಿರೋದು ಯಾವ್ದು? ಇದಕ್ಕೆ ಇದೇನಿಂದ ಹೇಳಿ, ಪ್ಲಾಸ್ಟಿಕ್ ತರ ಅನಿಸ್ತದೆ ನನಗೆ. ಜೀವ ಬಂದ್ರೆ ಅನ್ಸುತ್ತೆ. ಇದು ಸ್ಪೈಡರ್ ತರ, ಪ್ಲಾಸ್ಟಿಕ್ ಸ್ಪೈಡರಾ? ಕರೆಕ್ಟ್. ಸೂರ್ಯ ಅವರೇ, ಸ್ಪೈಡರ್ ಅಲ್ವಾ ಅದು? ಅದೇನೋ ಬಾಯಿಂದ ಬಿಟ್ಬಿಡ್ತು. ಇಲಿ ಇದೈತೆ ಬಾಯ ಅಲ್ಲ, ಅದು ಇದು ಕೆಮೆಲಿಯನ್ ಅಲ್ವಾ? ಅಲ್ಲ, ಇದು ಬಾಲ ಉದ್ದ ಇಲ್ಲ. ಎಂತ ಇದು? ಇದೇನೋ ನನಗೆ ರೈನೋಸರಸ್ ತರ ಅನಿಸ್ತದೆ. ರೈನೋಸರಸ್ ಕರೆಕ್ಟ್ ಆಗಿದೆ. Correct ಆ? Rhinoceros. ಈ ಜಿರ್ಲೆ ನಿಮಗಾಗಿ ನಂಗೆ ಬೇಡ. ಅಲ್ಲ, ಇದು ಈ ನೀರು ಹಾವ, ಇದು ನೀರು ಹಾವ ಹಂಗಲ್ಲ, ಅಂದ್ರೆ ಅದು ಇದಾಗುತ್ತಾ? ಬಟ್ ಇದು ಲೀಗಲಿ ಅದು ಅಲೌಡ್ ಇಲ್ಲವಲ್ಲ ಈ ತರ ನೀವು ಇದು ಇಲ್ಲ, ಇಟ್ಕೊಳ್ಳೋದು? ಅದು ಪರ್ಮಿಷನ್ ಇದೆ. ಇದಕ್ಕೆ ನೀರು ಹಾವ ಪರ್ಮಿಷನ್ ಬಾಟ್ಲ್ ಹಾಕೊಂಡ್ ಬಂದಿದ್ರು. ಬಾಟಲ್ ಅಲ್ಲಿ ಇದೆ. ಹೌದಾ? ಬಾಟಲ್ ಒಳಗೆ ಅದೇನದು? ಇದು ಎಂತದು ಹುಳ ಅನಿಸ್ತದೆ. ಅದೇ ಯಾವ ಹುಳ? ಅಯ್ಯೋ, ಎಂತದ ಹುಳ ಅದು? ಹೆಲ್ಪ್ ಮಾಡಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಏನು ಅಂತ ಎರೆಹುಳ. ಎರೆಹುಳ ಹಂಗಿರುತ್ತಾ? ಯಬ್ಬಾ, ನಿಮ್ ಕಡೆ ಎರೆಹುಳ ಇಷ್ಟ ದಪ್ಪದು? ಏನದು? ಸದ್ಯ ಹೆಬ್ಬ ಹೊಂದಿಲ್ಲ. ಇದೇನೋ ಉದ್ದ ಕ್ರಾಲ್ ಮಾಡೋ ಹುಳ. ಇದು ಅದೇನಾ? ಹೀಗಿದ್ದ. ಹಾ, ಕರೆಕ್ಟ್. ಇದು ಹಾವಿದು. ಯಾವ ಹಾವು? ಯಾವ ಹಾವ? ಸೇಮ್ ಇವ್ರು ನಿಮ್ ಕೇಸೆ ಜಿರ್ಲೆಗೆ ಎದ್ರಕೊಂಡು ಇದು ಹಾವು. ಜಿರಳೆಗೆ ಭಯ ಪಡೋದು, ಹಾವಿಗೆಲ್ಲ ಭಯ ಪಡಲ್ಲ. ಇದು ಹಾವೇ. ಇದು ಯಾವ ಹಾವು ಗೊತ್ತಿಲ್ಲ. ಯಾವ ಬ್ರೀಡ್? ಕರೆಕ್ಟ್. ನೆಕ್ಸ್ಟ್ ಅಲ್ಲಿ ಇದ್ದಿದೆಯಲ್ಲ, ತಗೊಳ್ಳಿ. ಇದೇನಿದು? ಇದು ಬಟರ್ಫ್ಲೈ. ಕಾರ್ಯಕ್ರಮದ ಪರವಾಗಿ ಬಟರ್ ತಗೊಂಡು ಮೇಲೆ ಕೆಸೆದರೆ ಏನಾಗುತ್ತೆ ಫ್ರೆಂಡ್? ಇನ್ಯಾವ್ದು ಉಳಿದಿದೆ? ಬಟರ್ಫ್ಲೈ. ಓಹೋ, ಬಟರ್ಫ್ಲೈ. ಹಾವು ನನ್ನ ಮೇಲೆ ಯಾಕೆ ಇಟ್ಟಿದ್ದೀರಾ? ಈಗ ಧೈರ್ಯ ಬಂದ್ಬಿಡ್ತು. ಈಗ ಈ ಸಾಕು, ಗೊತ್ತಾಗ್ಬಿಡ್ತಲ್ಲ. ಈ ಧೈರ್ಯ ಬಂದ್ಬಿಡ್ತು ಇದಕ್ಕೆ. ಗೊತ್ತಿಲ್ಲ ಅವರಿಗೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಬಟ್ ಅದು ಕೊಟ್ರೆ ನಿಜವಾಗಿರೋದು ಬೇಡ ಅನ್ಸುತ್ತೆ. ಇದು ಬಟರ್ಫ್ಲೈ ತರ ಅಂದ್ರೆ ನಿಜವಾಗಿ ಭಯ ಪಡ್ತಾರ? ವಿಕಾಶ್. ಸುಮ್ಮನೆ ಒಬ್ಬೊಬ್ರಿಗೆ ಏನಾಗುತ್ತೆ, ಸ್ವಲ್ಪ ಇದೇನದು? ವೀಕ್ ಇರುತ್ತಲ್ಲ. ಇದು ಹೆಣ್ಮಕ್ಳು ಇನ್ನೊಂದು ಫೇವರೇಟ್ ಇದು. ಬೇಡ ಸರ್, ಅದು ಪ್ಲೀಸ್. ಅದಂದ್ರೆ ಅಂದ್ರೆ ಇದು ಪ್ಲಾಸ್ಟಿಕ್ ದೆಲ್ಲ ಓಕೆ, ಅದು ಬೇಡ, ಇದೊಂದೇ- ಅದು ಬೇಡ, ಅದು ಬೇಡ. ಅದೊಂದೇ ನಿಜವಾಗಿರೋದು ಅನ್ಸುತ್ತೆ. ಇದು ಬಿ ಅನ್ಸ್ತದೆ. ಕರೆಕ್ಟ್. ರೈಟ್. ಗಾಬಿ ಅವ್ರು. ಅದು ಈಗ ನಾಡಿ. ನಾನು ಹೇಳಿಲ್ವಾ ದಿವ್ಯ ದೃಷ್ಟಿ ಇದೆ ಅಂತ? ಲಾಸ್ಟ್. ಇದೇನೋ ಗೊತ್ತಾಗ್ತಿಲ್ಲ. ಸತ್ತಿರೋ ಹಲ್ಲಿ. ನನಗೆ ಹಲ್ಲಿ ಇಷ್ಟ ಆಗಲ್ಲ. ಹಲ್ಲಿ ಇಷ್ಟ ಆಗಲ್ಲ ನಮ್ಗೆಲ್ಲ. ಹಲ್ಲಿ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಹಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ನಮ್ಗೆ ತುಂಬಾ ಇಷ್ಟ. ಈ ಹಲ್ಲಿದ ಬಾಲ ಮಾತ್ರ ಕಟ್ಟಾಗಿದೆ ಇಲ್ಲಿ. ವಿಕಾಶ್. ಏನ್ರಿ ತಗೊಳ್ಳಿ, ನೀವೇ ಈಗ ಎಷ್ಟಾಗ ಕಟ್ಟಾಗಿರೋದು ತಗೊಳ್ಳಿ. ಅಲ್ಲ, ಅದೊಂದು ಹೇಳಿ, ಅದ್ಯಾವ್ದು? ನೀವು ಅದಕ್ಕೆ ಸೌಂಡ್ ಮಾಡಿ ಗಾಬಿ. ಮೊಲೆಸ್ಟ್ ಮಾಡ್ತಾ ಇದಾರೆ. ಅದ್ ಹೆಂಗ್ ಸೌಂಡ್ ಮಾಡಿ ಇದು ಅಂತ ತೋರ್ಸಿ. ಫ್ರಾಗ. ಕಪ್ಪೆನ ಮೊಲೆಸ್ಟ್ ಮಾಡಾಯ್ತು. ಸಾಧನೆ ತೋರಿದ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ. ನೋಡಿ ಸಾಧಿಸಿ ನಿಮ್ಮ ತರಕಾರಿಗಳು.
ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ನಿಮ್ಮ ಸಾಧನೆ ಶಿಖರ ನೋಡಿ ಹೆಂಗಿದೆ ಮುಂದೆ. ಯಪ್ಪ ದೇವ, ಗಾಬರಿ ಆಯ್ತಾ ನಿಮ್ಗೆ? ತುಂಬಾ ತರಕಾರಿ ಅಂದ ತಕ್ಷಣ ನಂಗೆ ಸ್ವಲ್ಪ ಧೈರ್ಯ ಆಯ್ತು. ಓಕೆ, ತರಕಾರಿ ಅಲ್ವಾ. ನನ್ ಅಲ್ಲ, ಕೈ ನಮ್ಮ ಎಲ್ಲ ಶೂಟಿಂಗ್ cold ಸೆಟ್ ಆಗ್ಬಿಟ್ಟಿದೆ. ನಾವು ಸಿನಿಮಾ ಶೂಟ್ ಮಾಡಿದ್ವಿ ಮೇಡಮ್. ತುಂಬಾ ದೊಡ್ಡ ಬಡ್ಜೆಟ್ ಅಲ್ಲದೆ ಇರೋದ್ರಿಂದ ನಾವು ಒರಿಜಿನಲ್ ಕಾಡಿಗೆ ಹೋಗಿ ಶೂಟ್ ಮಾಡಿದ್ದು. ನಾವು ಒರಿಜಿನಲ್ ಕಾಡಲ್ಲಿ ಏನ್ ಫೇಸ್ ಮಾಡಿದ್ವಿ ಅಂದ್ರೆ ಹಾವುಗಳ ಕಾಟ. ನಾವು ಅಂದ್ರೆ ರಿಯಲ್ ಫಾರೆಸ್ಟ್ ಅಲ್ಲಿ ಇದು ಸಿಗಲ್ಲ. ಸೊ ನಮ್ಮ ಫ್ರೆಂಡ್ ಎಸ್ಟೇಟ್ ಮೇಲ್ಗಡೆ ಶೂಟ್ ಮಾಡಿರೋದು. ಅಲ್ಲಿ ಹಾವುಗಳು ಮತ್ತೆ ಕಾಡ್ಕೋಣ ಮತ್ತೆ ಇವ್ರ ಚಿರತೆ ಆಯ್ತಾ, ಅಲ್ಲಿ ಆ ಥರದೆಲ್ಲ ಫೇಸ್ ಮಾಡಿದ್ವಿ. ಅಲ್ಲಿ ಇವ್ರು ಎಸ್ಕೇಪ್ ಆಗ್ಬಿಟ್ರು. ಇವ್ರಿಗೆಲ್ಲ ಏನಂದ್ರೆ ತುಂಬಾ ಪ್ಯಾಂಪರ್ಡ್ ಲೊಕೇಶನ್, ತುಂಬಾ ಚೆನ್ನಾಗಿರೋ ಲೊಕೇಶನ್ಗಳು, ಛತ್ರಿ ಎಲ್ಲಿರೋ ಲೊಕೇಶನ್ಗಳು, ಮನೆ ಒಳಗಡೆ ಬೆಡ್ರೂಮ್, ಈ ತರದ್ದೇ ಬೀಚು, ಇಂಥದ್ದೇ ಎಲ್ಲ ಕಳೆದ್ಬಿಟ್ರು. ನಾವು ಹೇಳಿದ್ವಲ್ಲ, ನಾವು ಆ ಹೊಗೆನ ಒಂದು ಅರ್ಧ ಲೀಟರ್ ಕುಡಿದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇವರು ಸಾಧನೆ ತೋರಿದ ನಿಮಗೆಲ್ಲ ಚಪ್ಪಾಳೆ ಆಗೋಗುತ್ತೆ. ಸೊ ಅದಕ್ಕೆ ಅಲ್ಲಿ ಆಗ್ಲಿಲ್ವಲ್ಲ ಒರಿಜಿನಲ್ ಹಾವು, ನಾವು ಸುಮ್ಮನೆ ಹಿಂಗೆ ಒಂದು ಡೂಪ್ಲಿಕೇಟ್ ಹಾವು, ಇದಕ್ಕೆ ಎಷ್ಟು ಹೆದರ್ತಾ ಇದ್ದಾರೆ. ಇನ್ನ ಹೆದ್ರು ಬಿಟ್ಟಿರೋರು. ಕರೆಕ್ಟ್. ಸೊ ಮಜಾ ಬಂತ ನಿಮ್ಗೆ ಈ ಸೆಗ್ಮೆಂಟ್? ನಾನು ಇದು ಏನೋ ಹಾಕ್ದಾಗ ತರಕಾರಿ ಯಾವ್ದು ಹಿಂಗಿರುತ್ತೆ. ಓಕೆ, ಸೂಪರ್. ಇಲ್ಲಿ ಎಷ್ಟು ಅವರು ಗಾಬರಿ ಆದ್ರೋ, ಥಿಯೇಟ್ರಲ್ಲಿ ಎಲ್ಲರೂ ಹಾಗೆ ಬಂದು ಗಾಬರಿ ಆಗಲಿ ನಿಮ್ಮ ಸಿನಿಮಾ ನೋಡಿ, ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಮಾಡಲಿ ಅಂತ ನಾನು ಮತ್ತೊಂದ್ಸಲ ವಿಶ್ ಮಾಡ್ತೀನಿ. ವೆರಿ ಆಲ್ ದ ಬೆಸ್ಟ್ ಎಂಟೈರ್ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗಾಳಿ, ಬೆಂಕಿ, ನೀರು, ಬೆಣ್ಣೆ. ಆ ಬೆಂಕಿಗೆ ಬೆಣ್ಣೆ ಕರಗುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕು ಅಂದರೆ ನೀವು ಥಿಯೇಟ್ರಿಗೆ ಹೋಗಬೇಕು. ಅದ್ರ ಜೊತೆಗೆ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ರಿಲೇಟ್ ಮಾಡ್ಕೊಳ್ತೀರಾ ಆ ಸೂರ್ಯ ಅನ್ನೋ ಪಾತ್ರನ. ಸಿನಿಮಾನ ಫೆಬ್ರವರಿ 28ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ. ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ಅಪಾಯವಿದೆ ಎಚ್ಚರಿಕೆ ಚಿತ್ರತಂಡದ ಜೊತೆಗೆ ಜಾನ್ವಿ ಮಾತುಕತೆ. ಯಾರೆಲ್ಲ ಜಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.